ಆದರ್ಶದಿಂದ ಕೂಡಿದ ವ್ಯಕ್ತಿ 1,000 ತಪ್ಪುಗಳನ್ನು ಮಾಡಿದರೆ ಆದರ್ಶವಿಲ್ಲದ ವ್ಯಕ್ತಿ 1,000 ತಪ್ಪುಗಳನ್ನು ಮಾಡುತ್ತಾರೆ. ಆದ್ದರಿಂದ ಆದರ್ಶವನ್ನು ಇಟ್ಟುಕೊಳ್ಳುವುದು ಕರ್ನಾಟಕ ಸೊಸೈಟಿ ಬೆಂಗಳೂರು ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಾರತ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಹಾಸನ, ಯುವ ರೆಡ್ ಕ್ರಾಸ್ ಘಟಕ ಮತ್ತು ರೆಡ್ ರಿಬನ್ ಕ್ಲಬ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ನಮ್ಮ ಕಾಲೇಜಿನಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ 2021 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಶ್ರೀ ಹರೀಶ್ ಶೆಚ್ಚರ್, ಸಹಾಯಕ ಪ್ರಾಧ್ಯಾಪಕರು, ವಾಣಿಜ್ಯಶಾಸ್ತ್ರ ವಿಭಾಗ. ಅಂತರಂಗದಲ್ಲಿ ಬಂದು ಚಿಂತೆ ದೂರ ಮಾಡಿದವರ, ಅಂತರಂಗದಲ್ಲಿ ಬಂದು ಚಿಂತೆ ದೂರ ಮಾಡಿದವರ ಎಂದು ಮರೆಯಲಮ್ಮನಾಡು, ಎಂದು ಮರೆಯಲಮ್ಮನಾಡು ಶ್ರೀ ವಿವೇಕಾನಂದರ ಹುಟ್ಟು ಸಾವಿನ ಗುಟ್ಟನು ತಿಳಿಸಿ ಭವಬಾಧೆ ಹರಿಸಿದವರ, ಹುಟ್ಟು ಸಾವಿನ ಗುಟ್ಟನು ತಿಳಿಸಿ ಭವಬಾಧೆ ಹರಿಸಿದವರ ಕಾಮಕ್ರೋಧ ಮೋಹಮದ, ಕಾಮಕ್ರೋಧ ಮೋಹಮದ ಸುಟ್ಟು ಬಯಲು ಮಾಡಿದವರ ಎಂದು ಮರೆಯಲಮ್ಮನಾಡು ಶ್ರೀ ವಿವೇಕಾನಂದರ. 6 ಚಕ್ರ 3 ಲಿಂಗ ತಿಳಿಸಿ ಭಾವ ರೂಢಿದವರ, 6 ಚಕ್ರ 3 ಲಿಂಗ ತಿಳಿಸಿ ಭಾವ ರೂಢಿದವರ ಅಷ್ಟಮದಗಳನ್ನು ಹುಟ್ಟಿ, ಅಷ್ಟಮದಗಳನ್ನು ಹುಟ್ಟಿ ಬಟ್ಟ ಬಯಲು ಮಾಡಿದವರ ಎಂದು ಮರೆಯಲಮ್ಮನಾಡು ಶ್ರೀ ವಿವೇಕಾನಂದರ. ಜನನ ಮರಣಗಳನ್ನು ಗೆದ್ದು ಭವ ಪಾರು ಮಾಡಿದವರ, ಜನನ ಮರಣಗಳನ್ನು ಗೆದ್ದು ಭವ ಪಾರು ಮಾಡಿದವರ ಯುವಕರಲ್ಲಿ ಸ್ಫೂರ್ತಿಯ ತುಂಬಿ, ಯುವಕರಲ್ಲಿ ಸ್ಫೂರ್ತಿಯ ತುಂಬಿ ನಿಜ ಬೋಧಿ ಮಾಡಿದವರ ಎಂದು ಮರೆಯಲಮ್ಮನಾಡು ಶ್ರೀ ವಿವೇಕಾನಂದರನ್ನು. ವಿಶ್ವದೋಳು ಮೆರೆಯುವಂಥ ಭಾರತ ದೇಶದಿ ನೆಲೆಸಿ, ವಿಶ್ವದೋಳು ಮೆರೆಯುವಂಥ ಭಾರತದ ದೇಶದಿ ನೆಲೆಸಿ ರಾಮಕೃಷ್ಣರ ಮಠ
ರಾಮಕೃಷ್ಣರ ಮಠದಿ ನೆಲೆಸಿ ಪರಮಹಂಸರ ಶಿಷ್ಯನಲ್ಲ ಎತ್ತು ಮರೆಯಲಮ್ಮ ನಾನು ಶ್ರೀ ವಿವೇಕಾನಂದರನ್ನು ಅಂತರಂಗದಲ್ಲಿ ಬಂದು ಚಿಂತೆ ದೂರ ಮಾಡಿದವರ ಅಂತರಂಗದಲ್ಲಿ ಬಂದು ಚಿಂತೆ ದೂರ ಮಾಡಿದವರ ಎತ್ತು ಮರೆಯಲಮ್ಮ ನಾನು ಶ್ರೀ ವಿವೇಕಾನಂದರನ್ನು. ಹರಿಸರ್ ಅವರಿಗೆ ಧನ್ಯವಾದಗಳು. 10 ಬಾರಿ ಸೋತರೂ ಪರವಾಗಿಲ್ಲ, ಮುಂದಿಟ್ಟ ಹೆಜ್ಜೆ ಹಿಂದಿರಲಿಲ್ಲ. ಯಾರಿಗೂ ನಿನ್ನ 11ನೇ ಪ್ರಯತ್ನ ಇತಿಹಾಸ ಸೃಷ್ಟಿಸಬಹುದು. ಬೇರೆಯವರಿಗಿಂತ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನಂತರದಲ್ಲಿ ಸ್ವಾಗತ. ಕುಮಾರಿ ಅಶ್ವಿನಿ ಎಚ್ಕೆ, ಅಂತಿಮ ಬಿಕಾಂ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಹಾಸನ, ಯುವ ರೆಡ್ ಕ್ರಾಸ್ ಘಟಕ ರೆಡ್ ಪೀಪಲ್ ಕ್ಲಬ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಮಹಿಳಾ ಪ್ರಥಮ ಕಾಲೇಜು ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ 2021 ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡ ಸರ್, ಪ್ರಾಂಶುಪಾಲರು, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇವರಿಗೆ ಈ ಕಾರ್ಯಕ್ರಮದ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಆಗಮಿಸಿರುವಂತಹ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸರ್, ಉಪಸಭಾಪತಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ರವಿಕುಮಾರ್ PM ಸರ್, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಹಾಸನ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಡಾಕ್ಟರ್ ಪಿ. ನಾಗೇಶ್ ಆರಾಧ್ಯ ಸರ್, ಜಿಲ್ಲಾ ಕ್ಷಯ ಮತ್ತು ಏಡ್ಸ್ ನಿಯಂತ್ರಣಾಧಿಕಾರಿಗಳು ಹಾಸನ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ H.P. ಮೋಹನ್ ಸರ್, ಸಭಾಪತಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ರಾಮೇಗೌಡ ಸರ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಯೋಜಕರು, ಯುವ ರೆಡ್ ಕ್ರಾಸ್ ಘಟಕ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಯೋಗಿ ಸರ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಯೋಜಕರು, NSS ಮತ್ತು ರೆಡ್ ಪೀಪಲ್ ಕ್ಲಬ್ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮಂಜುಳಾ ಮೇಡಂ, ಪ್ರಭಾರ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿ ಹಾಸನ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅರುಂಧತಿ ಮೇಡಂ, ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿ ಹಾಸನ, ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಎಲ್ಲ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ, ಪತ್ರಿಕಾ ವರದಿಗಾರರಿಗೂ, ಕಚೇರಿ ಸಿಬ್ಬಂದಿ ವರ್ಗದವರಿಗೂ, CDC ನೌಕರರಿಗೂ ಹಾಗೂ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ನನ್ನ ಸ್ವಾಗತವನ್ನು ಬಯಸುತ್ತೇನೆ. ಅಶ್ವಿನಿ ಅವರಿಗೆ ಧನ್ಯವಾದಗಳು. Heart is a very good fertilizer. Anything we can: love, hate, fear, hope, revenge, jealousy. Surely grows and bears fruit. We have to decide what to harvest. ನಂತರದಲ್ಲಿ ಉದ್ಘಾಟನೆ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್, ಉಪಸಭಾಪತಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ.
ಪ್ರಾಸ್ತಾವಿಕವಾಗಿ ಉದ್ಘಾಟನೆಯಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಉಪಸಭಾಪತಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ. ಅಧ್ಯಕ್ಷತೆ ಮುಖ್ಯ ಅತಿಥಿಗಳಾಗಿರುವಂಥ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿಗಳು ಹಾಗೂ ನಾಗೇಶ್ ಮತ್ತು ನಿಮಿಯವರು ಅನೇಕರು ಕೃಷ್ಣಪ್ಪವರು ಪ್ರಮುಖವಾಗಿ ರಾಷ್ಟ್ರೀಯ ಉದ್ಯೋಗ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಯುವಕರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡುವುದಕ್ಕೆ ಅನೇಕ ಉದಾಹರಣೆಗಳನ್ನು ಕಂಡಿದೆ. ಇದಕ್ಕೆ ಪ್ರತಿಕವಾಗಿ ನಾವು ಸಮಾಜದಲ್ಲಿ ವಿವೇಕಾನಂದರನ್ನು ನೆನೆಸ್ಕೊಳ್ತೇವೆ. ಅವರ ಒಂದು ಚರಿತ್ರೆ ಹೇಗಿದೆ ಅಂತ ಹೇಳ್ಕೊಳ್ಬೇಕು. ಅದನ್ನು ಆಗಾಗ ಓದಿದರೆ ಹೊಸ ಹೊಸ ಯೋಜನೆಗಳು ಬರುತ್ತೆ. ಅದರಿಂದ ಅದನ್ನು ಕೂಡ ಓದೋದ್ರ ಜೊತೆಗೆ ನಾವು ಏನು ಮಾಡಬೇಕು, ಮುಂದಕ್ಕೆ ಏನಾದರೂ ಸಾಧನೆ ಮಾಡಬೇಕು ಅಂತ ನಮ್ಮಲ್ಲಿ ಮನಸ್ಸು ಮಾಡಬೇಕು, ಮನಸ್ಸು ಬರ್ತದೆ. ಸತತವಾಗಿ ಪ್ರಯತ್ನ ಪಡಬೇಕು. ನಿಷ್ಠೆಯಿಂದ ಸತ್ಯತೆಯಿಂದ ಹೇಳ್ಕೊಳ್ತೀವಿ. ಯಾವ ಕಾರ್ಯಕ್ರಮ ಬೇಕಾದರೂ ಸಕ್ಸಸ್ ಮಾಡ್ಬೋದು. ಇವತ್ತು ಸುಮ್ಮನೆ ಪೇಪರ್ ಮಾಡ್ತೇವೆ. ನಾನು ಸಚಿನ್ ಅಂತ ಒಬ್ಬ ವಿದ್ಯಾರ್ಥಿ 100 ಬೇರೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಫೀಸ್ ದುಡ್ಡಿಲ್ಲ, ಯಾವ ಕಾನೂನು ಅವ್ರು ಅಷ್ಟು ಜನಕ್ಕೆ ದುಡ್ಡಿಲ್ಲ. ಬೇರೆ ಬೇರೆ ಫ್ರೆಂಡ್ಸ್ಗಳನ್ನೆಲ್ಲ ವೇಟ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿ ಅವರು ಕೂಡ ಕಲ್ತಾರೆ. ಅವರು ದುಡ್ಡಿಲ್ಲ, ಅದು ಕೂಡ ಮನಸ್ಸು ಪಡ್ತಾರೆ. ಆಗ ಅದೆಲ್ಲ ಓದ್ಕೊಳ್ತಾರೆ. ಹಾಗೆ ನಿಮ್ಮದ ಏನು ವಿಡಿಯೋ ಇಟ್ಟಿರ್ತೀವಿ ಅದು ಬೇಕಾಗುತ್ತೆ. ಎಲ್ಲ ಸರ್ಕಾರಗಳು ನಿಮ್ಮದು ಮುಂದಕ್ಕಾಗಿದೆ. ನೀವು ಮನಸ್ಸು ಮಾಡಿದರೆ ಆ ಸರ್ಕಾರದ ಕಾರ್ಯಗಳು ನಿಮ್ಮ ಕಾರ್ಯ ಸಂತೋಷ. ಹಾಗಾಗಿ ಯಾರು ಕೂಡ ಡಿಪ್ರೆಸ್ ಆಗೋದಿಲ್ಲ. ನಾವು ಮಾಡಿದ ಆಲೋಚನೆ ಹಾಗೆ ಯೋಚನೆ ಮಾಡಬೇಕು. ನೀವೇ ಯಾಕೆ ನೀವು ಕಾರ್ಯಗಳನ್ನು ಮಾಡಿ ಒಳ್ಳೆಯ ಕಾರ್ಯಗಳಿಂದ ದೇಶ ಕಲಿತಾ ನೀವು ಕೂಡ ಸಕ್ಸಸ್ ಆಗ್ತೀವಿ. ನೀವು ಮುಂದೆ ನೀವು ಯುಗಾದಿಗಳನ್ನು ಒಳ್ಳೆಯ ಬದಲಾವಣೆ ಕೈಪಾಡಿಸ್ತೀವಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸರ್ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ಬಹುಮಾನ ವಿತರಣೆ ವೇದಿಕೆಯ ಮೇಲೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ರೆಡ್ ಕ್ರಾಸ್ ಹಾಸನ ಇವರ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಯುವ ದಿನಾಚರಣೆ ಪ್ರಯುಕ್ತ ತಮ್ಮ ಮೊಬೈಲ್ಗಳಲ್ಲಿ ಸಂದೇಶಗಳಿಂದ ಕಿರುಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಗೆ 3 ಬಹುಮಾನಗಳನ್ನು ಪ್ರಕಟಿಸಲಾಗಿತ್ತು. ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ 2 ಬಹುಮಾನಗಳು ಲಭಿಸಿದೆ. ಈ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಮಾಡಬೇಕು ಸುಮಲತಾ
ಈ ಬಹುಮಾನವನ್ನು ವೇದಿಕೆ ಗಣ್ಯರು ಮಂಡಳಿಗಳಿಗೆ ತೃತೀಯ ಬಹುಮಾನ ಮೋಹನ್ ಕುಮಾರಿ ಫಸ್ಟ್ PCA ಇವರು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಪರವಾಗಿ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳ ಬಹುಮಾನ ಪಡ್ಕೊಂಡು ಆಮೇಲೆ ಅವರಿದ್ದಾರೆ. ಬಹುಮಾನವನ್ನು ಸ್ವೀಕರಿಸಿದ ಹಾಗೂ ಬಹುಮಾನ ನೀಡಿದಂತ ಈ ಸ್ಪರ್ಧೆಗೆ ಪ್ರಥಮ ಬಹುಮಾನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗೆ ಹರದನಹಳ್ಳಿ ಕಾಲೇಜಿನವರು ದಯಮಾಡಿ ಅವರು ಬಂದು ವೇದಿಕೆಯಲ್ಲಿ ಈ ಬಹುಮಾನವನ್ನು ಸ್ವೀಕಾರ ಮಾಡಿ. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ವೇದಿಕೆ ಮೇಲಿನ ಗಣ್ಯರಿಗೆ ಹಾಗೂ ಯೋಗೇಶ್ವರವರಿಗೆ ಧನ್ಯವಾದಗಳು. ನಿಮ್ಮನ್ನು ನಿರೀಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾಗಿದ್ದರೂ ಅವರಿಂದ ದೂರವಿರಿ. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೂ ಪರವಾಗಿಲ್ಲ, ಅವರನ್ನು ಗೌರವಿಸಿ. ಕಾರ್ಯಕ್ರಮ ಮುಂದುವರೆದಂತೆ ವಿಶೇಷ ಉಪನ್ಯಾಸ ಡಾಕ್ಟರ್ P. ನಾಗೇಶ್ ಆರಾಧ್ಯ, ಜಿಲ್ಲಾ ಕ್ಷಯ ಮತ್ತು ಏಡ್ಸ್ ನಿಯಂತ್ರಣಾಧಿಕಾರಿಗಳು, ಹಾಸನ. Very good morning. Right. ಈ ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಕೃಷ್ಣೇಗೌಡರೇ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಮತ್ತು ಈ ಲಾಕ್ಡೌನ್ ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯ ಸಾಕಷ್ಟು ರಕ್ತದ ಕೊರತೆಯನ್ನು ನೀಗಿಸೋದ್ರಲ್ಲಿ ಸಹಾಯ ಮಾಡಿದಂಥ ರೆಡ್ ಕ್ರಾಸ್ ಘಟಕದ ರೂವಾರಿಗಳಾದ ಶ್ರೀಯುತ ಮೋಹನ್ HB ಅವರೇ ಮತ್ತು ನಮ್ಮ ಗುರುರಾಜ್ ಹಿರಿಯ SHG ಡಾಕ್ಟರ್ ಗುರುರಾಜ್ ಸರ್ಕಾರ ಅವರೇ, ಕೃಷ್ಣಪ್ಪನವರೇ, ರಾಮೇಗೌಡರೇ, ಯೋಗೀಶ್ ಅವರೇ ಹಾಗೂ ನನ್ನ ಇಲಾಖೆಯ EC ವಿಭಾಗದ ಮಂಜುಳಾ ಅವರೇ, ಅರುಂಧತಿ ಅವರೇ ಹಾಗೂ ನನ್ನ ಎಲ್ಲ ಈ ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿಯವರೇ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮ ನಿನ್ನೆ ಕೂಡ ಒಂದು ತುಂಬ ದೊಡ್ಡ ಸಮಾರಂಭ ನಿಮ್ಮ ಕಾಲೇಜಿನ ಆವರಣದಲ್ಲೇ ನಡೀತು. ಎಷ್ಟು ಜನ ಅಟೆಂಡ್ ಮಾಡಿದ್ದೀರಿ ಅನ್ನ? ವಿಜಯ್ ಪ್ರಕಾಶ್ ಬರದೇ ಹೋಗಿದ್ದರೆ ಇದರಲ್ಲಿ ಅರ್ಧ ಜನ ಇರ್ತಿರ್ಲಿಲ್ಲ, ಹೌದಾ? ವೆರಿ ಗುಡ್, ತೊಂದರೆ ಇಲ್ಲ. ಆ್ಯಕ್ಚುಲಿ ಜನವರಿ 12ನ್ನ ಯುವ ದಿನ ಅಂದರೆ ರಾಷ್ಟ್ರೀಯ ಯುವ ದಿನ ಅಂತ ಯಾಕೆ ಆಚರಿಸ್ತಾರೆ? ವಾಟ್ ಇಸ್ ದ ರೀಸನ್ ಫಾರ್ ದಟ್? ಓಕೆ, ನಿನ್ನೆ ನಮ್ಮ ಭಾರತದ ಒಬ್ಬ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬ ಕೂಡ ಯಾರು? ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬವನ್ನು 1984ರಿಂದ ನಮ್ಮ ಭಾರತದ ಜನಸರ್ಕಾರ ಈ ದಿನವನ್ನ ಯುವ ದಿನ ಅಂತ ಆಚರಿಸ್ತಾ ಇದೆ, ಹೌದಾ? ರೈಟ್. ಯಾಕೆ ಈ ದಿನಗಳನ್ನ ಲೈಕ್ ಯುವ ದಿನ ಅಂತನೋ ಯೂತ್ ಡೇ ಇಸ್ Jan 12th, ಹೌದಾ? ರೈಟ್. ಮದರ್ಸ್ ಡೇ ಯಾವಾಗ? ಫ್ರೆಂಡ್ಶಿಪ್ ಡೇ
ವ್ಯಾಲೆಂಟೈನ್ಸ್ ಡೇ Feb 14. ಫೆಬ್ರವರಿ 14. ಚಿಲ್ಡ್ರನ್ಸ್ ಡೇ ಎಷ್ಟು ಚೆನ್ನಾಗಿ ಜ್ಞಾಪಕ ಇರೋದು. ಎರಡೂ ಯಾಕೆ ಜ್ಞಾಪಕ ಇರುತ್ತೆ ಅಂದರೆ ಎಕ್ಸಾಕ್ಟ್ ವ್ಯಾಲೆಂಟೈನ್ಸ್ ಡೇ ಹಾಗೂ 9 ತಿಂಗಳ ಆದಮೇಲೆ ಬರುತ್ತೆ ಚಿಲ್ಡ್ರನ್ಸ್ ಡೇ. ಗೊತ್ತಿರಲಿಲ್ಲ. ಇಲ್ಲ ಸಿ ಯಾವುದೇ ಒಂದು ದಿನಾಚರಣೆಗಳು ಅಂದರೆ ಹುಟ್ಟುಹಬ್ಬ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಅಥವಾ ಈ ಥರದ ಯಾವುದೋ ಮಹಾನ್ ವ್ಯಕ್ತಿಗಳ ಜನ್ಮಶತಾಬ್ದಿ ಅಥವಾ ವಾಟ್ ಎವರ್ ಇಟ್ ಇದನ್ನು ಆಚರಿಸೋದಕ್ಕೆ ಕಾರಣ ಏನು? ವಾಟ್ ಇಸ್ ದ ರೀಸನ್ ಬೇಡ? ಈಗ ನಿಮ್ಮ ಬರ್ಡೇ ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹೌದಾ, ಅದರಲ್ಲೂ ಹೆಣ್ಮಕ್ಳಿಗೆ ಭಾಳ ಜಾಸ್ತಿ. ಸಿ ಬೆಸ್ಟ್ ಥಿಂಗ್ ನನ್ನ ಜೀವನದ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಥಿಂಗ್ ಟು ರಿಮೆಂಬರ್ ಯುವರ್ ವೈಫ್ ಬರ್ಡೇ ಆ್ಯಂಡ್ ವೈಫ್ ಆ್ಯನಿವರ್ಸರಿ ಇಸ್ ಹೆಂಗೆ ಏನಾದ್ರು ಟೆಕ್ನಿಕ್ ಇದೆಯಾ ಜ್ಞಾಪಕ ಇಟ್ಕೊಳಕ್ಕೆ? ಹೇಳಿ ಸರ್ ನೋಡಿ ಸರ್, ಒಂದು ಸಲ ಮರೆತುಬಿಡಿ ಲೈಫಲ್ಲಿ, ನಿಮ್ಮ ಜೀವನ ಪೂರ್ತಿ ಮರೆಯಲ್ಲ. ಜಸ್ಟ್ ಫರ್ಗೆಟ್ ಇಟ್ ಒನ್ಸ್ ಆ್ಯಂಡ್ ಯು ವಿಲ್ ನೆವರ್ ಎವರ್ ಫರ್ಗೆಟ್ ಇನ್ ಯುವರ್ ಲೈಫ್. ರೈಟ್, ಜೋಕ್ಸ್ ಅಪಾರ್ಟ್, ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಈ ವಿಶೇಷ ದಿನಗಳು ಏನಿರ್ತವೆ, ಈ ಯುವ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ವಾಟ್ ಎವರ್ ಮೇ ಬಿ, ಒಂದು ದಿನದ ವಿಶೇಷವಾಗಿ ಆಚರಣೆ ಮಾಡಬೇಕಾದ್ರೆ ಆ ದಿನದಲ್ಲಿ ಒಂದು ವಿಶೇಷತೆ ಇರ್ತದೆ. ಸಿ ಅಟ್ಲೀಸ್ಟ್ ಈ ಯುವ ದಿನಾಚರಣೆ ಮಾಡ್ತಿದ್ದೀವಿ ಅಂದಾಗ ನಿಮ್ಮ ಕಾರ್ಯಕ್ರಮ ನಿರ್ವಹಣೆ ಗೊತ್ತಾಗಲಿಲ್ಲ ನನಗೆ. ಶಿ ಹ್ಯಾಸ್ ರಿಟನ್ ವೆರಿ ವಂಡರ್ಫುಲ್ ಕೋಟ್ಸ್. ಸುಮಾರಷ್ಟು ಪ್ರತಿಯೊಂದು ಅವರ ಮಾತಿನ ಇಂಟ್ರಡಕ್ಷನ್ನ ಮಧ್ಯದಲ್ಲೂ ಕೂಡ ಒಂದೊಂದು ಕೋರ್ಸ್ನ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೋ ಒಂದು ಮಹಾನ್ ವ್ಯಕ್ತಿ ಹೇಳಿದಂತಹ ಅಥವಾ ವಿವೇಕಾನಂದರು ನಡೆದು ಬಂದ ಹಾಗೆ ಅಥವಾ ಅವರು ಎಕ್ಸ್ಪೀರಿಯನ್ಸ್ ಮಾಡಿದಂಥ ರೀತಿಗಳು ಅಥವಾ ಅವರು ಜೀವನದಲ್ಲಿ ಅಳವಡಿಸಿಕೊಂಡ ರೀತಿ ನೀತಿಗಳನ್ನ ಅಟ್ಲೀಸ್ಟ್ ಈ ದಿನನಾದ್ರೂ ಸಿ ಬೇಸಿಕಲಿ ಡಿಸೆಂಬರ್ 31 ಜನವರಿ 1 ನ್ಯೂ ಇಯರ್ ಆಚರಣೆ ಮಾಡ್ತೀವಿ ಅಂದರೆ ವಾಟ್ ಎವರ್ ಹ್ಯಾಪನ್ಸ್ ಇಸ್ ಈ ಒಂದು ದಿನ ಸಮ್ಟೈಮ್ಸ್ ಎಲ್ಲರಲ್ಲೂ ಆಗ್ತಾ ಇರೋದ್ರಿಂದ ಒಂದು ದೃಢವಾದ ಯಾವುದೋ ಒಂದು ನಿರ್ಧಾರವನ್ನು ಸಾಕಷ್ಟು ಜನ ಮಾಡ್ತಾರೆ. ಹಾಗಾಗಿ ಈ ಮಹಾನ್ ವ್ಯಕ್ತಿಗಳು ಮಾಡಿದಂತಹ ಕೆಲಸ ಕಾರ್ಯಗಳು ಅಥವಾ ಅವರು ಕೈಗೊಂಡಂಥ ಇವು ಆಲೋಚನೆಗಳನ್ನ ನಾವು ನಮ್ಮ ಜೀವನಗಳಲ್ಲಿ ರೂಪಿಸ್ಕೋಬೇಕು ಅನ್ನೋ ಒಂದು ಮನಸ್ಸಿಗೆ ಹಾಕೊಳ್ಳುವಂಥ ಅಥವಾ ಅದನ್ನ ಆಚರಣೆಗೆ ತರುವಂಥ ಒಂದು ಕಾರ್ಯಕ್ರಮಗಳನ್ನ ದೇಶದಾದ್ಯಂತ ಎಲ್ಲ ಕಡೆ ಒಂದೇ ರೀತಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ವಿವೇಕಾನಂದರ ಬಗ್ಗೆ ಆಗಲಿ ಯೂತ್ ಡೇ ಆಗಲಿ ಒಂದಷ್ಟು ಆಲೋಚನೆಗಳು ಬರ್ತವೆ. ಈ ವರ್ಷದ ಯುವ ದಿನಾಚರಣೆಯ ಘೋಷವಾಕ್ಯ ಏನು? ವಾಟ್ ಇಸ್ ದ ರಾಷ್ಟ್ರ ನಿರ್ಮಾಣಕ್ಕಾಗಿ ಯುವಶಕ್ತಿಯನ್ನು ಆರೋಗ್ಯಕರ ಜೀವನ ಶೈಲಿಗಾಗಿ ಏನಂದ್ರೆ ರಾಷ್ಟ್ರ ನಿರ್ಮಾಣ ಸರ್, ಯಾವನ್ ಕಟ್ಕೊಳ್ಳಿ ಬಿಡಿ ಸರ್, ನಮ್ಗೆ ಏನಾದ್ರು ಕಟ್ಕೊಂಡು ಚಾನಲೈಸಿಂಗ್ ದ ಯೂತ್ ಪವರ್ ಫಾರ್ ದ ನೇಷನ್ ಬಿಲ್ಡಿಂಗ್. ನಮ್ಮ ಯುವಶಕ್ತಿ ಏನಿದೆ ಅದನ್ನ ಒಂದು ಚಾನಲೈಸ್ ಮಾಡಿ. ಏನ್ ಚಾನಲೈಸ್ ಅಂತಂದ್ರೆ ಸಿ ಪವರ್ ಅನ್ನೋದು ಅಥವಾ ಶಕ್ತಿ ಅನ್ನೋದು ಒಂದೇ ಕಡೆ ಇದ್ರೆ ವರ್ಕ್ ಆಗೋದಕ್ಕಿಂತ ದ ಪವರ್ ಇಫ್ ಯು ಚಾನಲೈಸ್ ಇನ್ ಒನ್ ಡೈರೆಕ್ಷನ್ ಇಟ್ ವರ್ಕ್ಸ್ ಅಲ್ಲ. ನಮ್ಮ ಚಿಕ್ಕವರಾಗಿದ್ದ ಕಥೆ ಹೇಳ್ಕೊಟ್ಟಿದ್ರು ಗೊತ್ತಾ, ಒಂದು ಕಡ್ಡಿ ಮುರಿದು ಬಿಡ್ಬೋದು, ಒಂದು ಎಲ್ಲಾ ಸೈಡಿ ಒಂದು 100 ಕಡ್ಡಿನ ಒಂದು ಗಂಟು ಮಾಡಿದ್ರೆ ಮುರಿಯೋದು ಕಷ್ಟ ಅಂತ. ಹಾಗೆ ಶಕ್ತಿ ಹೆಂಗೆ ಕೊಸಿ ದೇರ್ ಆರ್ ಮೆನಿ ಲೈಕ್ ಹೆಂಗೆ ಹೇಳಬೇಕು ಅಂತ ಹೇಳಿದ್ರೆ ಈ ನ್ಯೂಕ್ಲಿಯರ್ ಎನರ್ಜಿ ಇರ್ಬೋದು ಅಥವಾ ಈ ಮೇಲೆ ಜೋಗ ಜನಪದ ನೋಡಿದಾರಲ್ಲ, ಸಿ ಮೇಲಿಂದ ಬೀಳೋ ಅವಸ್ಥೆಯಲ್ಲಿ ಬೀಳುತ್ತೆ ಅಂದ್ರೆ ಅದನ್ನ ಹತ್ರ ಹೋಗಿ ಒಂಚೂರ ಹೋದ್ರೆ ಕೊಚ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಈ ಶಕ್ತಿಗಳನ್ನ ಒಂದು ಚಾನಲೈಸ್ ಮಾಡಿ ಸರಿಯಾದ ವೇಗದಲ್ಲಿ ಏನಾಗುತ್ತೆ, ಯು ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ, ಯು ಕ್ಯಾನ್ ಪ್ರೊಡ್ಯೂಸ್ ಸೋ ಮೆನಿ ಸೋಲಾರ್ ಪ್ಲಾಂಟ್ಸ್, ಯು ಕ್ಯಾನ್ ಪ್ರೊಡ್ಯೂಸ್ ಸಾಕಷ್ಟು ವಿಧದಲ್ಲಿ ಸಾಕಷ್ಟು ರೀತಿಯಲ್ಲಿ ಮಾಡಬಹುದು. ಆ ಥರ ಈ ಪರ್ಟಿಕ್ಯುಲರ್ ಆಗಿ ಇವರು ಹೇಳ್ತಾರೆ, ನಾನು ವಿವೇಕಾನಂದ ಅದನ್ನೇ ಹೇಳೋದು, ನನಗೆ ಉಕ್ಕಿನ ದೇಹವಿರೋ ಅಂದರೆ ಸ್ಟೀಲ್ ಬಾಡಿ ಇರೋ ಮತ್ತೆ ಸ್ಟೀಲ್ ನರಗಳಿರೋ ಕುದಿಯೋ ರಕ್ತ ಇರೋ 100 ಜನರನ್ನ ಕೊಡಿ ಸಾಕು, ಯೂತ್ಸನ್ನ ಕೊಡಿ, ನಾವು ದೇಶ ಕಟ್ತೀವಿ. ಜಸ್ಟ್ ಡೋಂಟ್ ವಾಂಟ್ ಯೂತ್ಸ್ ಅಂದ್ರೆ ಎಲ್ಲ 18 ವರ್ಷ ಅಥವಾ ಟೀನೇಜರ್ಸು 15ರಿಂದ 30 ವರ್ಷ 40 ವರ್ಷ ತನಕ ಯೂತ್ಸ್ ಅಂತ ನಾವು ಕರ್ಕೋಬಹುದು. ಬಟ್ ಎಲ್ರಿಗೂ ಒಂದೇ ಮೈಂಡ್ಸೆಟ್ ಇರೋಲ್ಲ. ಅವ್ರು ಹೇಳೋದು ಅದನ್ನೇ, ಉಕ್ಕಿನ ಹೃದಯವುಳ್ಳ ಅಥವಾ ಸ್ಟೀಲ್
ನರಗಳ 100 ಜನನ ಕೊಡಿ ಸಾಕು ನಾನು ದೇಶ ಕಟ್ತೀನಿ. ಆ ಥರದ ಒಂದು ಸಿಚುಯೇಷನ್ ಅಲ್ಲಿ ಹೋಗ್ತಾ ಲೈಫಲ್ಲಿ ಆಕ್ಚುಲಿ ಐ ಹ್ಯಾವ್ ಟು ವೆರಿ ಕಂಗ್ರ್ಯಾಚುಲೇಟ್ ಹೆಬ್ಬಾರ್ ಸರ್. ಯಾಕೆಂದ್ರೆ ನಾನು ಚಿಕ್ಕವನಾಗಿದ್ದಾಗಲೂ ನೋಡ್ತಾ ಇದ್ದೀನಿ. ಈವನ್ ಎಟ್ ದಿಸ್ ಸ್ಟೇಜ್ ಆಫ್ ಅವರಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದೊಂದೇ ಅಂತಲ್ಲ, ಅವರೊಂದು ಅನಾಥಾಶ್ರಮ ಇದೆ, ಎಷ್ಟು ಜನ ನೋಡಿದ್ದೀರಾ? ಒಂದ್ಸಲ ಯಾವಾಗಲೂ ಹೋಗೋದು, ಒಂದ್ಸಲ ಜಸ್ಟ್ ಗೋ ಅಂಡ್ ಸಿ ಅಂಡ್ ಕಮ್. ಆಕ್ಚುಲಿ ಜೀವನದಲ್ಲಿ ನಾವು ಮಾಡುವಂಥ ಕೆಲಸಗಳು ಬೇಕಾದ್ರೆ ಓದೋದೊಂದು ಒಂದು ಕಡೆ ಸ್ನೇಹಿತರೆ, ಅದು ಓದೋದನ್ನ ಬಿಟ್ಟು ಮಾಡುವಂಥದ್ದು ಸಮಾಜಮುಖಿಯಾಗಿ ಸಮಾಜ ನಾವು ಇಷ್ಟೊಂದು ಕೊಡ್ತಿದ್ದೀವಿ. ಇನ್ ಟರ್ನ್ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಫಾರ್ ದ ಸೊಸೈಟಿ ಕೊಡುವಂಥದ್ದು ಬಹಳಷ್ಟು ಇರ್ತದೆ. ಹಾಗಾಗಿ ಒಂದು ಸಲ ಕಾಮಧೇನು ವೃದ್ಧಾಶ್ರಮ ಇದರ ಹಾಸನ ಊರಳ್ಳಿ ಸರ್ಕಲಿಂದ ಬರಬೇಕಾದ್ರೆ ಇದರಲ್ಲಿದೆ, ಜಸ್ಟ್ ಒಂದ್ಸಲ ಹೋಗಿ ನೋಡಿ ಬನ್ನಿ. ಆ ಒಂದು ಯೂತ್ ಇಸ್ ನಾಟ್ ಲೈಕ್ ಯಾವುದೋ 18 ವರ್ಷ ಆದವ್ರನ್ನ ಯೂತ್ ಅಂತ ಕರೆಯಕ್ಕಾಗಲ್ಲ. ವಾಟ್ ಎವರ್ ದ ಸ್ಟೇಟ್ ಆರ್ ಏಜ್ ಆಫ್ ಯುವರ್ ಬಾಡಿ, ದ ಯೂತ್ಫುಲ್ ಮೈಂಡ್ ಇಸ್ ಕಾಲ್ಡ್ ಆಸ್ ರಿಯಲಿ. ಯೌವನದ ಮನಸ್ಸಿಟ್ಕೋತಿರಲ್ಲ, ಅದು ನಿಜವಾದ ಯೂತ್. ಸೊ ಹಾಗಾಗಿ ಸ್ನೇಹಿತರೆ, ನಾನಿವತ್ತು ಇಲ್ಲಿಗೆ ಬಂದ ಉದ್ದೇಶ ಸಾಕಷ್ಟು ಕಾರ್ಯಕ್ರಮಗಳನ್ನ ನಿಮ್ಮ ಶಾಲೆ ನಿಮ್ಮ ಕಾಲೇಜಿನಲ್ಲಿ ಮಾಡಿದ್ದೀವಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಣುಮಕ್ಕಳ ಕಾಲೇಜು, ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಪ್ರೋಗ್ರಾಮ್ ಇನ್ ದಿಸ್ ಆಡಿಟೋರಿಯಂ. ನಾವು ಅಟೆಂಡ್ ಮಾಡ್ತಿರೋದು. ಅಂಡ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಯುವರ್ ಪ್ರಿನ್ಸಿಪಾಲ್ ಸರ್ ಫಾರ್ ಮೇಕಿಂಗ್ ಸಚ್ ಎ ಗುಡ್ ಆಡಿಟೋರಿಯಂ. ನಾವು ಅದೇ ಮಾತಾಡ್ತೀವಿ, ಸ್ವಲ್ಪ ಎಕೋ ಆಗುತ್ತೆ ಸರ್, ಅದನ್ನು ಮಾಡಿಸಿ ವೆರಿ ಗುಡ್ ಆಡಿಟೋರಿಯಂ. ಸೊ ಈ ವಿಷಯದಲ್ಲಿ ಈ ದಿನದಲ್ಲಿ ಈ ವೇದಿಕೆಯಲ್ಲಿ ನಾನು ನಿಮ್ಮ ಕಡೆ ಹೇಳೋದು ಇಷ್ಟೇ. ಬಿಕಾಸ್ ಈ ಏಜಲ್ಲಿ ಎಲ್ಲರಿಗೂ ಖುಷಿ, ಎಲ್ಲ ಒಂಥರ ಫ್ರೆಂಡ್ಸು, ಮೋಜು ಮಸ್ತಿ ಎಲ್ಲ ಮಾಡಿ ಐ ನೆವರ್ ಅಬ್ಜೆಕ್ಟ್. ಬಿಕಾಸ್ ದಿಸ್ ಈಸ್ ದ ಏಜ್. ನೀವು ಖುಷಿಯಾಗಿರಿ, ಪಿಕ್ಚರ್ ನೋಡ್ತೀರ ನೋಡಿ, ನಾಟ್ ಅಟ್ ದ ಕಾಸ್ಟ್ ಆಫ್ ಯುವರ್ ರಿಯಲ್ ಲೈಫ್. ನಿಮ್ಮ ಜೀವನ ಅಥವಾ ನಿಮ್ಮ ಜೀವನದ ಉದ್ದೇಶಗಳನ್ನು ಬಿಟ್ಟು, ಬಿಕಾಸ್ ಯಾವಾಗಲೂ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಈ ಚಿಕ್ಕ ಚಿಕ್ಕ ಆಸೆಗಳು, ಬಿಕಾಸ್ ಯು ಶುಡ್ ಹ್ಯಾವ್ ಎ ಲಾಂಗ್ ಟರ್ಮ್. ಸಕ್ಸಸ್ ಅನ್ನೋದು ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ಇವಾಗ ಇಲ್ಲಿ ನಾನು ಅಷ್ಟು ಎತ್ತರದ ಬೆಟ್ಟ ಹತ್ತುಬಿಟ್ಟೆ ಅಂದರೆ ಅದು ಸಕ್ಸಸ್ ಅಲ್ಲ. ಸಕ್ಸಸ್ ಇಸ್ ಜಸ್ಟ್ ಜರ್ನಿ, ನಾಟ್ ಎ ಡೆಸ್ಟಿನೇಷನ್. ಯೂಶಲಿ ನೀವು ದಟ್ ಈಸ್ ದ ಹೈಯೆಸ್ಟ್ ಪೀಕ್. ನಾನು ಅಲ್ಲಿ ಹತ್ತೀನಿ ಅಂದಾಗ ಆ ಲೆವೆಲ್ಗೆ ಹೋದಾಗ ನಿಮ್ಗೆ ಅದಕ್ಕಿಂತ ಇನ್ನೊಂದು ದೊಡ್ಡ ಬೆಟ್ಟ ಕಾಣುತ್ತೆ. ಹಾಗಾಗಿ ಸಕ್ಸಸ್ ಅನ್ನೋದು ಯಾವತ್ತೂ ಓವರ್ ನೈಟ್ ಆಗಿ ಬರುವಂಥದ್ದಲ್ಲ. ಯು ಹ್ಯಾವ್ ಟು ಗಿವ್ ಎ ವೆರಿ ವೆರಿ ಕಂಟಿನ್ಯೂಸ್ ಆ್ಯಂಡ್ ಸಸ್ಟೈನ್ಡ್ ಎಫರ್ಟ್ ಫಾರ್ ಇಟ್. ಇಲ್ಲಿ ವೇದಿಕೆಯಲ್ಲಿ ಎಷ್ಟೊಂದು ಜನ ಕೂತಿದಾರಲ್ಲ, ಯಾರಾದರೂ ಒಬ್ಬರನ್ನಾದ್ರೂ ಕೇಳಿ ಸರ್ ಹೆಲಿಕಾಪ್ಟರ್ ಅಥವಾ ಪ್ಯಾರಾಚೂಟ್ ಹಿಡ್ಕೊಂಡು ಜಂಪ್ ಮಾಡ್ಕೊಂಡು ಕೂತ್ರ ಅಂತ. ನೋ, ನೆವರ್. ಪ್ರತಿಯೊಬ್ಬರ ಸಕ್ಸಸ್ ಇಂದನೂ ಅಥವಾ ಅವರು ಈ ಪೊಸಿಷನ್ಗೆ ಬರೋದಕ್ಕೆ ದೇ ಹ್ಯಾವ್ ದೇರ್ ಓನ್ ಪೇನ್ಫುಲ್ ಸ್ಟೋರೀಸ್. ಪ್ರತಿಯೊಬ್ಬರನ್ನು ಕೇಳಿ ನೋಡಿ, ಅವ್ರಿಗೆ ಅವರದೇ ಆದ ಸಾಕಷ್ಟು ಅಂದರೆ ಕಷ್ಟಪಟ್ಟಿರೋ ಕಥೆಗಳಿರ್ತವೆ. ಬಿಕಾಸ್ ಯೂಶಲಿ ಸಕ್ಸಸ್ ಅಂತ ಹೇಳಿದ್ರೆ ಹಾಫ್ ಈಸ್ ಯುವರ್ ಮೈಂಡ್ ಸೆಟ್ ಆ್ಯಂಡ್ ಹಾಫ್ ಈಸ್ ಯುವರ್ ಎನರ್ಜಿ. ನೀವು ಯಾವುದು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಪರ್ಸನ್? ಜೀವನದಲ್ಲಿ ಒಬ್ಬ ತುಂಬಾ ಸಕ್ಸಸ್ಫುಲ್ ಪರ್ಸನ್ಗೂ ಅನ್ಸಕ್ಸಸ್ಫುಲ್ ಪರ್ಸನ್ಗೂ ಡಿಫರೆನ್ಸ್ ಏನು? ಈ 10 ಜನ ರೇಸಲ್ಲಿ ಇದ್ದರೆ ಯಾರೋ ಒಬ್ಬನೇ ಮಾತ್ರ ಫಸ್ಟ್ ಬರೋದಲ್ಲ. ಎವ್ರಿಬಡಿ ಕೆನಾಟ್ ಬಿ ದ ಫಸ್ಟ್ ಥಿಂಗ್. ಸಕ್ಸಸ್ಫುಲ್ ಪೀಪಲ್ ಸ್ಟ್ಯಾಂಡ್ ಫ್ಯೂ ಮೋರ್ ಮಿನಿಟ್ಸ್. ಯಾರು ತೆಂಡೂಲ್ಕರ್ ಆಗಲಿ, ಧೋನಿ ಆಗಲಿ, ಅಥವಾ ನಿಮ್ಮ ಪ್ರಕಾರ ಅಮಿತಾಬ್ ಬಚ್ಚನ್ ಆಗಲಿ, ಯಾರು ಒಂದೇ ಪಾಯಿಂಟ್ ಸಕ್ಸಸ್ ಅಂತ ತಗೊಂಡವಲ್ಲ. ಅದು ಅಚೀವ್ ಮಾಡೋದಕ್ಕೆ ಮುಂಚೆ ದೇ ಹ್ಯಾವ್ ಸೀನ್ ಮೆನಿ ಫೇಲ್ಯೂರ್ಸ್. ಯೂಶಲಿ ಏನು ಮಾಡ್ತೀವಿ ನಾವು, ಯಾವುದೋ ಒಂದೆರಡು ಫೇಲ್ಯೂರ್ಸ್ಗೆ ಇದು ಕಷ್ಟ ಆಗೋದಕ್ಕೆ ಆಗಲ್ಲ, ಯಾವ ಬೇಕು ಎದ್ಬೇಡ ಅಂತ ನಮಗೆ ನಾವು ಒಂದು ಕಡಿವಾಣ ಹಾಕೊಂಡು ಬಂದ್ಬಿಡ್ತೀವಿ. ಬಟ್ ಸಕ್ಸಸ್ಫುಲ್ ಪರ್ಸನ್ ಸ್ಟ್ಯಾಂಡ್ ಜಸ್ಟ್ ಫ್ಯೂ ಮೋರ್ ಮಿನಿಟ್ಸ್ ವೇರ್ ಎ ನಾರ್ಮಲ್ ಪರ್ಸನ್ ಕ್ವಿಟ್ಸ್. ಒಬ್ಬ ನಾರ್ಮಲ್ ಆಗಿರೋ ವ್ಯಕ್ತಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಟು ಬಂದ್ಬಿಡ್ತಾರಲ್ಲ, ಅದೇ ಸಕ್ಸಸ್ಫುಲ್ ಪರ್ಸನ್ನು ಇಲ್ಲ ಮಾಡ್ತೀನಿ ಅಂತ ಇನ್ನು 3 ನಿಮಿಷ ಎಕ್ಸ್ಟ್ರಾ ನಿಲ್ತಾನೆ ಅಷ್ಟೇ. ದೇ ಸ್ಟ್ಯಾಂಡ್ ದೇರ್ ಫಾರ್ 3 more minutes ಎಕ್ಸ್ಟ್ರಾ, ದಟ್ಸ್ ಆಲ್. ಸಕ್ಸಸ್ ಅಂದ್ರೆ ಇನ್ನೇನು ಮ್ಯಾಜಿಕ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ರಾಕೆಟ್ ಸೈನ್ಸ್ ಏನಲ್ಲ. ಇಟ್ ಹ್ಯಾಸ್ ಟು ಬಿ ಯುವರ್ ಮೈಂಡ್ ಸೆಟ್, ದಟ್ಸ್ ಇಟ್. ಹಾಗಾಗಿ ಇನ್ನೂ ಒಂದು ಹೇಳಿದ್ರೆ ಮೈಂಡ್ ಸೆಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಆನೆಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಕಟ್ಟಾಕಿರ್ತಾರೆ ನೋಡಿ ಸರ್. ಆಕ್ಚುಲಿ ಸುಮಾರು ಕಡೆ ನೋಡಿ, ಜಸ್ಟ್ ಒಂದು ಸಣ್ಣ ಸಂಘಟನೆ ಕಟ್ಟಿಬಿಟ್ಟು ಎಷ್ಟೋ ಕಡೆ ಒಂದು ಅಲ್ಲಿ ಯಾವ್ದು ಅವ್ನು
ಜಸ್ಟ್ ಅವ್ನು ನಾವು ತಗೊಂಡು ಕುರ್ಚಿ ಕಟ್ಟಿರ್ತಾನೆ. ಬಟ್ ಅದೇ ಒಂದು ಆನೆ ಮರಿ ಪಕ್ಕದಲ್ಲಿ ಏನಾದ್ರು ಇದ್ದು ನೋಡಿ ಅದಕ್ಕೆ ತುಂಬಾ ದೊಡ್ಡ ಚೈನ್ ಹಾಕ್ಬಿಟ್ಟು ಒಂದು ದೊಡ್ಡ ಕಂಬ ಕಟ್ಟಿರ್ತಾನೆ. ಯಾಕೆ? ಚಿಕ್ಕ ಮರಿ ಗೊತ್ತಿರಲ್ಲ ಕಟ್ಟಾಗಿದ್ದಾರೆ ಅಂತ ಆಡ್ತಿರುತ್ತೆ. ಬಟ್ ಈ ದೊಡ್ಡ ಆನೆ ಹೆಂಗಾಗಿದ್ರೆ ಯೂಸ್ ಆಗ್ಬಿಡ್ತಾರೆ. ಅದರ ಕಟ್ಟಾಕಿದ್ದಾರೆ, ನಾವು ಹೋಗೋಕ್ಕಾಗಲ್ಲ, ನಿಂತ್ಕೋಬೇಕು ಅಷ್ಟೇ. ದಟ್ ಈಸ್ ದ ಮೈಂಡ್ ಸೆಟ್. ಸೊ ಹಾಗಾಗಿ ಮೈಂಡ್ ಸೆಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಮೈಂಡ್ ಸೆಟ್ ಇಸ್ ದ ಒನ್ ಥಿಂಗ್ ವಿಚ್ ಡಿಸೈಡ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ಯರ್ ಲೈಫ್. ಹಾಗಾಗಿ ಅಂಡ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದು ನಥಿಂಗ್ ಇಸ್ ಫ್ರೀ. ಒಂದು ಸಿಂಗಲ್ ಕಪ್ ಆಫ್ ಟೀನು ಬಿಟ್ಟಿಯಾಗಿ ಪ್ರಪಂಚದಲ್ಲಿ ಸಿಗಲ್ಲ. ಯು ಹ್ಯಾವ್ ಟು ಅದಕ್ಕೆ ನೀವು ಕಷ್ಟಪಡಬೇಕು, ಅದಕ್ಕೆ ಏನು ಶ್ರಮ ಪಡಬೇಕು ಅದನ್ನು ಪಡಲೇಬೇಕು. ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ಇಟ್. ಸೊ ಅಂಡ್ ಇನ್ನೂ ಒಂದು ಹೇಳ್ತೀನಿ, ಸಾಕಷ್ಟು ಹಂತದಲ್ಲಿ ನಾವು ಈ ಸಕ್ಸಸ್ನ ಪಡಿಬೇಕಾದ್ರೆ ಯು ವಿಲ್ ಸಿ ಮೆನಿ ಫೇಲ್ಯೂರ್ ಆಲ್ಸೋ. ಫೇಲ್ಯೂರ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ಸಕ್ಸಸ್ ಅಂತ ಹೇಳ್ತಾರೆ. ಜೀವನದಲ್ಲಿ ಯಾವುದೇ ದೊಡ್ಡ ವ್ಯಕ್ತಿನ, ಯಾವುದೇ ಸಕ್ಸಸ್ಫುಲ್ ಆಗಿರೋ ವ್ಯಕ್ತಿನ ಕೇಳಿ, ಅವನ ಹಿಂದ್ಗಡೆ ಅವನ ಸಕ್ಸಸ್ಗಿಂತ ಹೆಚ್ಚಿನ ಫೇಲ್ಯೂರ್ ನಾವು ಮಾಡ್ತಾರೆ. ಬಿಕಾಸ್ ಸಕ್ಸಸ್ ಇಸ್ ನಾಟ್ ಎನ್ ಓವರ್ ನೈಟ್ ಥಿಂಗ್ ವಾಟ್ ಹ್ಯಾಪನ್ಸ್. ಅಂಡ್ ಪರ್ಟಿಕ್ಯುಲರ್ ಆಗಿ ಈ ಹಂತದಲ್ಲಿ, ಬಿಕಾಸ್ ಐ ಹ್ಯಾವ್ ವಿ ಕಮ್ ಅಕ್ರಾಸ್ ಸಾಕಷ್ಟು ಹಂತದಲ್ಲಿ, ಸಾಕಷ್ಟು ವಿಷಯಗಳಲ್ಲಿ ನಾವು ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಸುಮಾರು ಅದು ಈಗಿನ ಮಕ್ಕಳು ಅಂತಂದ್ರೆ ಸಕ್ಸಸ್ನ ಬಹಳ ಖುಷಿಯಾಗಿ ಡೈಜೆಸ್ಟ್ ಮಾಡ್ಕೊತಾರೆ. ದೇ ಕಾಂಟ್ ಡೈಜೆಸ್ಟ್ ದ ಫೇಲ್ಯೂರ್ಸ್. ಒಂದು ಎಕ್ಸಾಮ್ ಅಲ್ಲಿ ಜಸ್ಟ್ ಒಂದು 5 ಮಾರ್ಕ್ಸ್ ಕಮ್ಮಿ ಆಯಿತು ನನ್ನ ಫ್ರೆಂಡಿಗಿಂತ, ದೇ ವಿಲ್ ಕಮಿಟ್ ಸೂಸೈಡ್. ಸೂಸೈಡ್ ಅನ್ನೋದು ಎಷ್ಟು ಆರಾಮಾಗಿ ಅಂತ ಹೇಳಿದ್ರೆ ದೇ ಡೋಂಟ್ ನೋ ರಿಯಲ್ ದ ವ್ಯಾಲ್ಯೂ ಆಫ್ ದ ಲೈಫ್. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾನು ಎಲ್ಲ ಕಡೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಕ್ಕಳನ್ನ ಮಾತಾಡ್ಸೋದಾಗ ಅಂತ ಹೇಳ್ತಿರ್ತೀನಿ. ಸೂಸೈಡ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಖಂಡಿತವಾಗಿ ಹೋಗುವಂತ ಒಂದು ಥಾಟ್. ಎವ್ರಿಬಡಿ, ಈವನ್ ಇನ್ ಮೈ ಲೈಫ್, ಪ್ರತಿಯೊಂದು ಯಾವ ನನ್ನ ಮಗನಿಗೆ ಬೇಕು ಲೈಫು ಸಾಕಪ್ಪ ಸಾಕು ಡೈ. ಬಟ್ ಈ ಹೇಳ್ತೀನಿ ಕೇಳಿ, ಸಾಕಷ್ಟು ಹಂತದಲ್ಲಿ ನಮ್ಮ ಹಾಸ್ಪಿಟಲಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ಎಮರ್ಜೆನ್ಸಿ ವಾರ್ಡ್ ಹೋಗುತ್ತೆ. ಈ ಸೂಸೈಡ್ ಮಾಡ್ಕೊಂಡಿರೋದ್ರಲ್ಲಿ ಆಲ್ಮೋಸ್ಟ್ 90% ಸತ್ತೋಗ್ತಾ ಇನ್ನೂ ಒದ್ದಾಡ್ತಾ ಇರ್ತಾರಲ್ಲ, ವಿಷ ಕೊಟ್ಟಿರ್ತಾರೆ ಅಥವಾ ಏನೋ ಕುಯ್ಕೊಂಡಿರ್ತಾರೆ, ಏನೋ ಮಾಡಿರ್ತಾರೆ. ವಿಷ ಕೊಟ್ಬಿಟ್ಟಿದ್ದೀನಿ, ಏನಾದ್ರು ಮಾಡ್ಕೊಂಡು ಬದುಕಿಸಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಸೂಸೈಡ್ ಟೆಂಡೆನ್ಸಿ ಅನ್ನೋ ಇನ್ಸ್ಟಿಂಕ್ಟ್, ಒಂದು ಆಲೋಚನೆ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಇಟ್ ಸ್ಟೇಸ್ ಫಾರ್ ಮ್ಯಾಕ್ಸಿಮಮ್ 2 to 3 minutes. 2 ರಿಂದ 3 ನಿಮಿಷ ತುಂಬಾ ಸ್ಟ್ರಾಂಗ್ ಆಗಿ ಬಂದು ಆ ವ್ಯಕ್ತಿ ಇಲ್ಲ, ಏನಾದ್ರೂ ನಾನಿಲ್ಲ, ನಾನು ಸತ್ತೋಗ್ಬೇಕು ಆ ಥಾಟ್ ಬರುತ್ತೆ. ಆ 2-3 ನಿಮಿಷ ಅವ್ರ ಮನಸ್ಸು ಏನಾದ್ರೂ ಬೇರೆ ಕಡೆ ಡೈವರ್ಟ್ ಆದರೆ ದೇ ವಿಲ್ ನಾಟ್ 100% I tell you, they will never divert it. ಸೊ ಹಾಗಾಗಿ ಯಾರಿಗಾದ್ರೂ ಬರೋದು ಬೇಡ, ಯಾರಿಗಾದ್ರೂ ಆ ಥರದ ಒಂದು ಥಾಟ್ಸ್ ಬಂದರೆ, ಆ ಥರದ ಒಂದು ಆಲೋಚನೆಗಳು ಬಂದರೆ, ದಯವಿಟ್ಟು ವಿ ಹ್ಯಾವ್ ಮೆನಿ ಹೆಲ್ಪ್ ಲೈನ್ ಫಾರ್ ದಟ್. ನಿಮಗೆ ತೀರಾ ಕ್ಲೋಸ್ ಆಗಿ ಟೀಚರ್ಸ್ ಫೋನ್ ಮಾಡಿ, ಅಥವಾ ಸ್ನೇಹಿತರಿಗೆ ಫೋನ್ ಮಾಡಿ, ಅಥವಾ ನಿಮಗೆ ಯಾರೋ ಲೈಫಲ್ಲಿ ಒಬ್ಬರು ಮಾಡಲ್ ಅಂತ, ನೀವು ಯಾರೋ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ರೋಲ್ ಮಾಡಲ್ಸ್ ಅಂತ ಇರ್ತಾರೆ, ಯಾರೋ ವಾಟ್ ಎವರ್ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿಕೊಡಿ. ಆ 2-3 ನಿಮಿಷಗಳನ್ನ ನೀವು ಪಾಸ್ ಮಾಡಿದ್ರೆ ಯು ವಿಲ್ ನೆವರ್ ಕಮಿಟ್ ಸೂಸೈಡ್ ಇನ್ ಯುವರ್ ಲೈಫ್. ಹಾಗಾಗಿ ಸ್ನೇಹಿತರೆ, ಇಟ್ಸ್ ಅ ವೆರಿ ವ್ಯಾಲ್ಯೂಬಲ್ ಲೈಫ್. ಅಂಡ್ ನೆವರ್ ಎವರ್ ಥಿಂಕ್ ದಟ್ ಸುಮಾರು ವಿಷಯಗಳಲ್ಲಿ ಈ ಡಿಗ್ರಿ ಅನ್ನೋದು ಐ ನೆವರ್ ಸೇ ದಟ್, ಬಿಕಾಸ್ ನಮಗೆ ಪಾಠ ಹೇಳ್ಕೊಟ್ಟ ಮಾಸ್ಟರ್ ಕೂಡ, ಪ್ರೈಮರಿ ಸ್ಕೂಲ್ ಮಾಸ್ಟರ್ ಕೂಡ ರಿಸರ್ಚ್ ಮಾಡಿ ಅವ್ರು ಹೇಳ್ಕೊಟ್ಟಿದ್ದಾರೆ. ವಿರೂಪಾಕ್ಷ ಮಾಸ್ಟರು ನನಗೆ ಆ ಟೈಮಲ್ಲಿ ಕೈ ಮೇಲೆ ಹೊಡೆದು ಆದಂಥ ಪರಿಸ್ಥಿತಿಯಿಂದ ನಾನು ಇಲ್ಲಿ ನಿಂತ್ಕೊಂಡು ಏನಂತ ಮಾತಾಡೋದು. ನಥಿಂಗ್ ಇಸ್ ಬಿಗ್ ಅಂಡ್ ನಥಿಂಗ್ ಇಸ್ ಸ್ಮಾಲ್ ಇನ್ ಲೈಫ್. ಎಲ್ಲ ನಾವು ಮಾಡ್ಕೊಳ್ಳೋಂಥ ಥಾಟ್ಸ್. ಯಾರೋ ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಡೋಂಟ್ ಥಿಂಕ್ ದಟ್ ಈಸ್ ವೆರಿ ಸಕ್ಸಸ್ಫುಲ್. ಯಾರೂ ದುಡ್ಡು ಸಂಪಾದನೆ ಮಾಡಲ್ಲ, ಜಸ್ಟ್ ರನ್ನಿಂಗ್ ಇನ್ ಟರ್ಮ್ಸ್ ಆಫ್ ಥೌಸಂಡ್ ಅಂದರೆ ಡೋಂಟ್ ಎವರ್ ಥಿಂಕ್ ದಟ್ ಈಸ್ ಅ ಫೇಲ್ಯೂರ್. ಮನಿ ಈಸ್ ಜಸ್ಟ್ ವಾಟ್ ಯು ಥಿಂಕ್. ದುಡ್ಡು ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ದುಡ್ಡೇ ಲೈಫ್ ಅಲ್ಲ. ಬಟ್ ಕರ್ಮಣ್ಯ ಬಾಧಿಕಾರಸ್ಯ ಮಾ ಫಲೇಶು ಕದಾಚನ, ಭಗವದ್ಗೀತೆ ಒಂದು. ನೀವು ಮಾಡೋ ಕೆಲಸನ ಸಿನ್ಸಿಯರ್ ಎಫರ್ಟ್ ಇಟ್ಟು ಮಾಡಿ, ಸಕ್ಸಸ್ ವಿಲ್ ಕಮ್ ಟು ಯುವರ್ ಫೀಟ್. ಸಕ್ಸಸ್ ಅನ್ನೋದು ನಿಮ್ಮ ಕಾಲುಗಳ ಕೊಂಡ್ಬೇಕಂತೆ ಪ್ರೊವೈಡೆಡ್ ಇಫ್ ಯು ಗಿವ್ ಯುವರ್ ಎಫರ್ಟ್ ವಿತ್ ಯುವರ್ ಮೈಂಡ್, ಹಾರ್ಟ್ ಅಂಡ್ ಸೋಲ್. ಸೊ ಏನೂ ಮಾಡದೆ ನಮಗೆ ತುಂಬಾ ಜನ ಇವತ್ತಿನ ದಿನಗಳಲ್ಲಿ ತುಂಬಾ ಶಾರ್ಟ್ ಕಟ್ ಹುಡುಕ್ತೀರ. ಯು ಟ್ರೈ ವೆರಿ
ವಿಚ್ ವಿಲ್ ನೆವರ್ ಗೆಟ್. ಒಂದು ಮಂಡ್ಯ ಹೊಡಿಬೇಕು ಅಂದ್ರೆ ಒಂದೇ ಏಟಲ್ಲಿ ಆಗಲ್ಲ. ನಾವು ಕೀಪ್ ರಿಪೀಟೆಡ್ ಆಗಿ ಅದನ್ನ ಒಂದು ಚಾಣ ಇಟ್ಕೊಂಡು ದೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಏನೇ ಮಾಡಿದ್ರು ಆ ಇವತ್ತಿನ ದಿನಗಳಲ್ಲಿ ಅಡ್ವಾನ್ಸ್ ಆಗಿ ಏನು ಬರುತ್ತೆ, ಕೀಪ್ ಅಪ್ಡೇಟಿಂಗ್ ಯೋರ್ಸೆಲ್ಫ್ ಅಂಡ್ ಎಫರ್ಟ್ ಮಾತ್ರ ಸಿನ್ಸಿಯರ್ ಆಗಿ ಹಾಕಿ ದ ಸಕ್ಸಸ್ ಇಸ್ ಯೋರ್ಸ್. ಓಕೆ, ಈ ವೇದಿಕೆಗೆ ನನ್ನ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಎಲ್ಲರೂ ತೋರಿಸಿ ನಾನು ಮಾತನಾಡಿಸ್ತೇನೆ. ವಿಶೇಷ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಪಿ ನಾಗೇಶ್ ಆರಾಧ್ಯ ಸರ್ ಅವರಿಗೆ ಧನ್ಯವಾದಗಳು. ನೆವರ್ ಕಾಂಪ್ರಮೈಸ್ ಯುವರ್ ವ್ಯಾಲ್ಯೂಸ್ ಟು ಪ್ಲೀಸ್ ಅದರ್ ಪೀಪಲ್. ಕೀಪ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ವಾರ್ಮ್. ಕಾರ್ಯಕ್ರಮದ ನಂತರದಲ್ಲಿ ಮುಖ್ಯ ಅತಿಥಿಗಳ ನುಡಿ ಶ್ರೀ HP ಮೋಹನ್, ಸಭಾಪತಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ. ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಹ ಸಾಮಾನ್ಯ ಶ್ರೀಯುತ ಕೃಷ್ಣೇಗೌಡ್ರೆ, ನಮ್ಮ ಹಾಸನ ಜಿಲ್ಲೆಯ ಅತ್ಯುತ್ತಮ ನಾಗರಿಕರು, ಅತ್ಯುತ್ತಮ ಸಮಾಜ ಸೇವೆಯನ್ನು ಮಾಡಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಯಾವುದೇ ಶಿಫಾರಸ್ಸಿಲ್ಲ ಪಡೆದು ನಮ್ಮ ರೆಡ್ ಕ್ರಾಸ್ನಲ್ಲಿ ಅವರು ನಮ್ಮ ಜೊತೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಹೆಬ್ಬಾರ್ ಅವರೇ, ಈಗ ತಾನೇ ಸಂಸ್ಥಾಪಕವಾಗಿ ಯುವ ದಿನಾಚರಣೆಯ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತಾಪಿಸಿದಂತಹ ಆತ್ಮೀಯ ಸ್ನೇಹಿತರಾದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ನಾಗೇಶ್ ಅವರೇ, ಹಿರಿಯ ಸ್ನೇಹಿತರು, ನಮ್ಮ ರೆಡ್ ಕ್ರಾಸ್ನಲ್ಲಿ ಸಾಕಷ್ಟು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಒಂದು ಏಡ್ಸ್ ಮತ್ತು ಕ್ಷಯ ನಿಯಂತ್ರಣ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ರವಿಕುಮಾರ್ ಅವರೇ, ಕಾಲೇಜಿನ NSS ಕೋಆರ್ಡಿನೇಟರ್ ವೆಂಕಟೇಶ್ ಅವರೇ, ಶ್ರೀಮತಿ ಮಂಜುಳಾ ಅವರೇ, ಅರುಂಧತಿ ಅವರೇ ಮತ್ತು ರಾಮೇಗೌಡರೆ, ನಿರ್ದೇಶಕರಾದ ರೆಡ್ ಕ್ರಾಸ್ ನಿರ್ದೇಶಕರಾದ ಶ್ರೀಮತಿ ನಿರ್ಮಲಾ ಅವರೇ ಮತ್ತು ಜಯಶ್ರೀ ಅವರೇ, ಅಧ್ಯಾಪಕ ವೃಂದದವರೇ, ರೀತಿಯ ವಿದ್ಯಾರ್ಥಿಗಳೇ, ಸಾಕಷ್ಟು ವಿಚಾರವನ್ನು ನಾಗೇಶ್ ಅವರು ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ. ಈ ದಿವಸ ದೇಶದ ಎಲ್ಲ ಆಚರಣೆಗಳಲ್ಲೂ ಕೂಡ ಅತ್ಯುತ್ತಮ ಆಚರಣೆ ಅಂತ ಹೇಳಬೇಕು. ಇದಕ್ಕೆ ಕಾರಣ ಇದೆ, ಇಂಡಿಯಾ ಇಸ್ ದ ಯಂಗೆಸ್ಟ್ ನೇಷನ್ ಇನ್ ದ ವರ್ಲ್ಡ್. ಯುವ ರಾಷ್ಟ್ರ ಅಂತ ಹೇಳಿ ಪ್ರಖ್ಯಾತವಾಗಿರ್ತಕ್ಕಂತಹ ಭಾರತದಲ್ಲಿ ಸುಮಾರು 15ರಿಂದ 24 ವರ್ಷ ವಯಸ್ಸಿನ ನಾಗರಿಕರು, ಯುವಕರು, ಯುವತಿಯರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನಾವು ನೋಡಿದ್ರೆ ಸುಮಾರು 35% ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ಈ 15ರಿಂದ 24 ವರ್ಷ ವಯಸ್ಸಿನ ಒಳಗೆ ಇರತಕ್ಕಂಥ ಯುವ ಸಮುದಾಯ. ಅದೇ 35 ವರ್ಷ ಒಳಗಪಟ್ಟಿರ್ತಕ್ಕಂತಹ ಸಂಖ್ಯೆಯನ್ನು ಅವಲೋಕಿಸಿದರೆ ಸುಮಾರು 65% ನಮ್ಮ ಒಟ್ಟು ಪಾಪ್ಯುಲೇಷನ್ನ, ಒಟ್ಟು ಜನಸಂಖ್ಯೆಯ 196 ಕೋಟಿ ಜನಸಂಖ್ಯೆಯಲ್ಲಿ 65% ಈ ಒಂದು ವಯಸ್ಸಿನ ಯುವ ಸಮುದಾಯ. ಹಾಗಾಗಿ ನಾವು ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಯುವ ಸಮುದಾಯದ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಇದೆ. ಇದಕ್ಕೆ ಪ್ರೇರಣೆ ಸುಮಾರು 150 ವರ್ಷದ ಹಿಂದೆ ಈ ನೆಲದಲ್ಲಿ ಜನ್ಮ ತಾಳಿದ ಸ್ವಾಮಿ ವಿವೇಕಾನಂದ. ಬಹಳಷ್ಟು ಜನರನ್ನು ನಾವು ಮಾನಿತೀವಿ, ಆದರೆ ಮಹಾತ್ಮ ಗಾಂಧಿ, ವಿವೇಕಾನಂದರ ಅಂತಹ ಮಹಾನ್ ವ್ಯಕ್ತಿಗಳು, ಮಹಾನ್ ಜ್ಞಾನಿಗಳನ್ನು ಎಷ್ಟೇ ಸಕ್ಸೆಸಿವ್ ಜನರೇಷನ್ ಬಂದರೂ ಕೂಡ ಅವರ ವಿಚಾರಧಾರೆಗಳು ಅವರು ಮಾಡಿರ್ತಕ್ಕಂತಹ ಕಾಂಟ್ರಿಬ್ಯೂಷನ್ಸ್, ಕೊಡುಗೆಗಳು ನಮ್ಮ ರಾಷ್ಟ್ರಕ್ಕೆ ಬಾಯಿಂದ ಬಾಯಿಗೆ, ಪುಸ್ತಕದಿಂದ ಬರಹದಿಂದ ಬರಹಕ್ಕೆ ವರ್ಗಾವಣೆ ಆಗಿ ಎಲ್ಲರ ಮನಸ್ಸಿನಲ್ಲಿ ಇನ್ನೂ ಕೂಡ ಅಚ್ಚೊಳಿದಂತೆ ಉಳಿದಿದೆ. ಅದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು ಅವರ ಅತ್ಯಂತ
ಅಲ್ಪ ಆಯಸ್ಸಿನಲ್ಲಿ ಕೇವಲ ಅವರು ಬದುಕಿದ್ದು 39 ವರ್ಷ. 1863ರಲ್ಲಿ ಹುಟ್ಟಿ 1902ರಲ್ಲಿ ಅವರ ಮರಣವನ್ನು ಅಪ್ಪಿದ್ರು. ಆ 39 ವರ್ಷದಲ್ಲಿ ಅವರು ಇಡೀ ರಾಷ್ಟ್ರಕ್ಕೆ, ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಅವರು ಯಾವಾಗಲೂ ಹೇಳ್ತಾ ಇದ್ದಂತಹ ಒಂದು ಮಾತು, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಮ್ಮ ಛಲವನ್ನು ಬಿಡಬೇಕು. ಅರೈಸ್, ಅವೇ, ಸ್ಟಾಪ್ ನಾಟ್ ಟಿಲ್ ಯು ರೀಚ್ ಯುವರ್ ಗೋಲ್ ಅಂತಕ್ಕಂಥ ಒಂದು ವಾಣಿ ಎಲ್ಲರ ಮನಸ್ಸಿನಲ್ಲಿ. ಅವರು ಯುವ ಶಕ್ತಿಯ ಪ್ರೇರಕರು, ನಮ್ಮ ಯುವ ಸಮುದಾಯಕ್ಕೆ ಒಂದು ಚೇತನ, ಒಂದು ಆಶಾದೀಪ, ಮಾರ್ಗದರ್ಶಕರು, ತತ್ವಜ್ಞಾನಿ, ಧರ್ಮಿಷ್ಠರು. ಒಂದು ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಎಷ್ಟೇ ನಂಬಿಕೆಯನ್ನು, ವಿಶ್ವಾಸವನ್ನು ಇಟ್ಟುಕೊಂಡರೂ ಕೂಡ ಅವರು ಹೇಳ್ತಾ ಇದ್ದಂಥದ್ದು ಎಲ್ಲ ಧರ್ಮಗಳು ಕೂಡ ಹೊಂದಿಕೊಂಡು ಮಾಡಬೇಕು ಒಂದು ರಾಷ್ಟ್ರದಲ್ಲಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಇಫ್ ಯು ಆರ್ ಎ ಕ್ರಿಶ್ಚಿಯನ್, ಬಿ ಎ ಗುಡ್ ಕ್ರಿಶ್ಚಿಯನ್. ಇಫ್ ಯು ಆರ್ ಎ ಬುದ್ಧಿಸ್ಟ್, ಬಿ ಎ ಗುಡ್ ಬುದ್ಧಿಸ್ಟ್. ಇಫ್ ಯು ಆರ್ ಎ ಹಿಂದೂ, ಗುಡ್, ಬಿ ಎ ಗುಡ್ ಹಿಂದೂ. ಆದರೆ ನಿಮ್ಮ ಧರ್ಮಗಳನ್ನು ನೀವು ಎಷ್ಟೇ ನಂಬಿಕೆ ಮೇಲೆ ವಿಶ್ವಾಸದಲ್ಲಿ ಆಚರಣೆ ಮಾಡಿದರೂ ಕೂಡ ಸಮಾಜದಲ್ಲಿ ಎಲ್ಲ ಧರ್ಮಗಳು ಪರಸ್ಪರ ಅನ್ಯೋನ್ಯವಾಗಿ, ಧರ್ಮದ ಜನ ಅನ್ಯೋನ್ಯವಾಗಿ ಬಾಳಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೇಳ್ತಾ ಇದ್ದಾರೆ. ಯುವ ಸಮುದಾಯ ಹೇಗೆ ಅಂತ ಹೇಳಿದ್ರೆ, ನಾಗೇಶ್ ಅವರು ಹೇಳಿದಾಗ, ಯು ಆರ್ ದ ರಿಯಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ನೇಷನ್. ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಎಷ್ಟು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ನಾವು ಬಳಸಿ ಕಟ್ಟಡವನ್ನು ಕಟ್ತೀವೋ ಅಷ್ಟು ಆ ಕಟ್ಟಡ ಬಲಿಷ್ಠವಾಗಿ 100 ವರ್ಷಗಳ ಕಾಲ ಏನೋ ಆಗದೆ, ಧಕ್ಕೆ ಆಗದ ಹಾಗೆ ಅದು ಕಟ್ಟಡ ಉಳಿಯುವುದು. ಅದೇ ರೀತಿ ರಾಷ್ಟ್ರ ನಿರ್ಮಾಣದಲ್ಲೂ ಕೂಡ ನೀವೆಲ್ಲರೂ ಕೂಡ ಇಟ್ಟಿಗೆಗಳಿದ್ದಾರೆ, ಉತ್ತಮ ಗುಣಮಟ್ಟದ ಇಟ್ಟಿಗೆಗಳಿದ್ದಾರೆ. ಉತ್ತಮ ಗುಣಮಟ್ಟದ ಇಟ್ಟಿಗೆಗಳು ಅಂತ ಹೇಳಿದ್ರೆ, ನೀವು ನಿಮ್ಮ ನೈತಿಕ, ಉತ್ತಮವಾದಂತಹ ನೈತಿಕ ಪ್ರಜ್ಞೆಯನ್ನು ಇಟ್ಕೊಂಡು, ಪ್ರಾಮಾಣಿಕತೆಯನ್ನು ಇಟ್ಕೊಂಡು, ಸಮಾಜದ ಮೌಲ್ಯಗಳನ್ನು ಇಟ್ಕೊಂಡು ಈ ದೇಶದಲ್ಲಿ ನೀವು, ಈ ಸಮಾಜದಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡಿದರೆ, ರಾಷ್ಟ್ರಕ್ಕಾಗಿ ಒಂದು ಸೇವೆಯನ್ನು ಮಾಡಿದರೆ, ಆ ರಾಷ್ಟ್ರ, ಅದರಲ್ಲೂ ಭಾರತ ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರ ಅನ್ನೋದ್ರಲ್ಲಿ ಸಂದೇಹನೇ ಇದೆ. ನಿಮಗೆಲ್ಲರಿಗೂ ಕೂಡ ನಾನು ಪ್ರಾರಂಭದಲ್ಲೇ ಹ್ಯಾಪಿ ನ್ಯೂ ಇಯರ್ ಹೇಳಬೇಕಾಗಿದೆ. ವೆರಿ 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 ಹ್ಯಾಪಿ ನ್ಯೂ ಇಯರ್ ಹೇಳಬೇಕಾಗಿದೆ. ಕಾರಣ ಕಳೆದ 2020ನೇ ವರ್ಷ ಬಹಳ ಕರಾಳ ವರ್ಷ ಅಂತಲೇ ಹೇಳ್ಬೋದು. ಎಲ್ಲ ಇಡೀ ಪ್ರಪಂಚನೇ ತತ್ತರಿಸಿದಂತಹ ಒಂದು ವರ್ಷದ ಕಾಲದ ದೀರ್ಘ ಅವಧಿಯನ್ನು, ಸಾಕಷ್ಟು ಸಂಕಟವನ್ನು ಅನುಭವಿಸಿದಂತಹ ದಿನಗಳು, ಇಡೀ ವಿಶ್ವವನ್ನೇ ಕಾಣದಂತಹ ಮಹಾಮಾರಿ ಬಿಡುಗು. ಆದರೆ ಇಂತಹ ದುರಂತಗಳು ಆಗಿದ್ದಾಗೆ ಬಂದಿದೆ. ಜಸ್ಟಿನಿಯನ್ ಕಾಲದಿಂದನೂ ಕೂಡ ಪ್ರಾರಂಭದ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶತಕ 1ರಿಂದ 1 ವರ್ಷದಿಂದನೂ ಕೂಡ ಈ ರೀತಿಯ ದುರಂತಗಳನ್ನು ಆಗಾಗ್ಗೆ ಸಮಾಜ ಕೊಡುತ್ತೆ. ಎಲ್ಲ ದುರಂತಗಳು ಒಂದು ಪಾಠವನ್ನು ಹೇಳ್ಕೊಡ್ತವೆ. ಆದರೆ ಪಾಠವನ್ನು ಕಲಿಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಪ್ರಾರಂಭದಲ್ಲಿ ಕೊರೋನಾ ಬರ್ತದೆ, ನೀವು ಈ ರೀತಿಯ ನಿಯಮಗಳನ್ನ ಅನುಸರಿಸಬೇಕು ಅಂದಾಗ ಪ್ರತಿಯೊಬ್ಬರು ಏನು ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಕೈ ವಾಶು, ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಕೈ ವಾಶು, ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ದಿನಕ್ಕೆ 10-15 ಸಾರಿ ಚೆನ್ನಾಗಿ ಕೈ ಸೋಪನ್ನು ಹಾಕಿ ಉಜ್ಜಿ, ಯಾವತ್ತೂ ಈ ಶಿಸ್ತನ್ನ ಜೀವನದಲ್ಲಿ ಅಳವಡಿಸದೇ ಇರೋರೆಲ್ಲ ನಾವು ಅಳವಡಿಸ್ಕೊಂಡು. ಆದರೆ ಈಗ ಮತ್ತೆ ಬರ್ತಾ ಬರ್ತಾ ಬೇರೆ ಮಾಸ್ಕ್ ಹಾಕೋದಿರಲಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿರಲಿ, ಸೋಷಿಯಲ್ ಡಿಸ್ಟೆನ್ಸು ಇದಿರಲಿ, ಆದರೆ ಕೈ ತೊಳೆಯೋದು ಕೂಡ ನಾಯಿ ಬಾಲ ನಂಬಿಕೆಯನ್ನು ಹಾಗೆ ಪುನಃ ಹಳೆಯ ಗತಕಾಲದಲ್ಲಿ ಏನು ಮಾಡ್ತಾ ಇದ್ವಿ ಅದೇ ರೀತಿಯ. ಯಾಕಂತ ಹೇಳಿದ್ರೆ ದುರಂತಗಳು ಬರೋದು ತಪ್ಪಲ್ಲ. ಆಗಿದ್ದಾಗೆ ಎಚ್ಚರಿಕೆ ಕೊಡ್ತಕ್ಕಂತಹ, ಕೆಲವು ಸೂಚನೆಗಳನ್ನು ಕೊಡ್ತಕ್ಕಂತಹ ಈ ಬಿಡುಗುಗಳ ಮೂಲಕ, ಬೇರೆ ಬೇರೆ ರೀತಿಯ ಅನಾಹುತಗಳ ಮೂಲಕ, ವಿಘ್ನಗಳ ಮೂಲಕ ನಮ್ಮ ಸಮಾಜವನ್ನು ಕಾಣ್ತದೆ. ಹಾಗಾಗಿ ನಮಗೆ ಇದೊಂದು ಒಳ್ಳೆಯ ಆಪರ್ಚುನಿಟಿ. ನೋಡಿ, ಇಡೀ ವಿಶ್ವದಲ್ಲಿ ಚೈನಾ ಇದನ್ನು ಸದ್ಬಳಕೆ ಮಾಡ್ಕೊಂಡು ಈ ಆಪರ್ಚುನಿಟಿ. ಅವರಿಂದ ಪ್ರಾರಂಭವಾದಂತಹ ವುಹಾನ್ ವೈರಸ್ ಇಡೀ ಪ್ರಪಂಚವನ್ನೆಲ್ಲ ಕಾಡಿದ್ರು ಕೂಡ ಅವರು ಅತೀ ಶಿಸ್ತಿನಿಂದ, ಮೇಲೆ ಹೇರಿದಂತಹ ಒತ್ತಡದ ಶಿಸ್ತಿನಿಂದ ಇಡೀ ದೇಶದಲ್ಲಿ ಎಲ್ಲ ಕಡೆ ಹರಡದ ಹಾಗೆ ನೋಡಿಕೊಂಡು, ಅವರ ಉತ್ಪಾದನೆಯನ್ನು ಜಾಸ್ತಿ ಮಾಡಿ, GDP-ಯನ್ನು ಹೆಚ್ಚಿಗೆ ಮಾಡಿಕೊಂಡು, ಇಡೀ ಬೇರೆ ಬೇರೆ ರಾಷ್ಟ್ರಗಳಿಗೆ ಅವಶ್ಯಕ ವಸ್ತುಗಳನ್ನೆಲ್ಲ ಪೂರೈಕೆ ಮಾಡಿ, ಅವರ ದೇಶದ ಆರ್ಥಿಕ ಸಂಪತ್ತನ್ನು ಕ್ರೋಢೀಕರಿಸೋದರಲ್ಲಿ ಸಫಲರಾದರು. ನಮಗೂ ಕೂಡ ಇನ್ನೂ ಆಪರ್ಚುನಿಟಿ ಇದೆ.
ಚೈನಾ ಬಗ್ಗೆ ಅಪನಂಬಿಕೆ ಇರ್ತಕ್ಕಂಥ ಬಹಳಷ್ಟು ಆಮದು ಮಾಡ್ಕೊಳ್ತಕ್ಕಂಥ ಬಲಿಷ್ಠ ರಾಷ್ಟ್ರಗಳು ಇಂಡಿಯಾ ದೇಶನ ನೋಡ್ತಾ ಇದ್ದಾರೆ. ಯಾವ ರೀತಿ ವಾತಾವರಣ ಇದೆ ಅಲ್ಲಿ, ಯಾವ ರೀತಿ ಅಲ್ಲಿ ಇರ್ತಕ್ಕಂತಹ ಸ್ಕಿಲ್ ಇರ್ತಕ್ಕಂತಹ ರಿಯಲ್ ಥಿಂಕರ್ಸ್ ಇರ್ತಕ್ಕಂತಹ ಮತ್ತು ಆವಿಷ್ಕಾರಗಳನ್ನು ಮಾಡುವಂತಹ ಯುವ ಸಮೂಹ ಏನು ಮಾಡುತ್ತೆ ಅಂತ ಹೇಳಿ ನಮ್ಮ ದೇಶವನ್ನು ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಇದೊಂದು ಆಪರ್ಚುನಿಟಿ. ನೀವು ಮೊನ್ನೆ ಒಂದು ವಿಚಾರವನ್ನು ಪೇಪರ್ ಮೇಲೆ ಓದಿದಾಗ ಬಹಳ ಸಂತೋಷ ಆಯಿತು. ಒಬ್ಬ ಯಂಗ್ಸ್ಟರ್ ಐಐಟಿ ಕಾನ್ಪುರ್ ಅಂತ ಲಿಥಿಯಂ ಬ್ಯಾಟರಿ ಸಂಶೋಧನೆಯಲ್ಲಿ ಹೊಸ ಆವಿಷ್ಕಾರವನ್ನು ಮಾಡಿ ಅದನ್ನು US ಮತ್ತು ಇಂಡಿಯಾದಲ್ಲಿ ಪೇಟೆಂಟ್ ಮಾಡೋ ಹಾಗೆ ಮಾಡ್ತಾರೆ. ಲಿಥಿಯಂ ಬ್ಯಾಟರಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಎಂಟೈರ್ ಎಲೆಕ್ಟ್ರಿಕಲ್ ವೆಹಿಕಲ್ ರೆವಲ್ಯೂಷನ್ ಈ ಲಿಥಿಯಂ ಬ್ಯಾಟರಿ ಮೇಲೆ ನಿಂತಿದೆ. ಸ್ಟೋರೇಜ್ ಆಫ್ ಎಲೆಕ್ಟ್ರಿಸಿಟಿ ಮತ್ತು ಆ ಸ್ಟೋರ್ ಮಾಡಿರೋ ಎಲೆಕ್ಟ್ರಿಸಿಟಿಯಿಂದ ನಾವು ವಾಹನವನ್ನು ಚಲಾಯಿಸುವಂಥದ್ದು. ಲಿಥಿಯಂ ಇಸ್ ಅ ವೆರಿ ಇದು ಎಲ್ಲೂ ಸಿಗದೇ ಇರತಕ್ಕಂತಹ ಒಂದು ರಾ ಮೆಟೀರಿಯಲ್. ಚೈನಾದಲ್ಲಿದೆ, ಅರ್ಜೆಂಟೀನಾದಲ್ಲಿದೆ, ಚಿಲಿ ಇದೆ, ಬೊಲಿವಿಯಾದಲ್ಲಿದೆ, ಕೆಲವು ದೇಶಗಳಿದೆ. ಈ ಮೊನ್ನೆ ಮಂಡ್ಯದ 1600 ಟನ್ ಲಿಥಿಯಂ ಇರ್ತಕ್ಕಂಥ ಒಂದು ನಿಧಿ ಒಂದು ಇದು ಸಿಕ್ಕಿದೆ, ಮೈಕ್ ಸಿಕ್ಕಿದೆ ಅಂತ ಹೇಳಿ ಬಹಳ ಸಂತೋಷದ ಒಂದು ಪ್ರಕಟಣೆಯನ್ನು ಪೇಪರ್ನಲ್ಲಿ. ಈ ರೀತಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ನೀವು ಕೂಡ ಈ ಸಂದರ್ಭವನ್ನು ನೀವೆಲ್ಲ ಕೂಡ ಕೆಲವು ಗ್ರಾಜುಯೇಟ್ ಆಗಿ ಹೋಗ್ತೀರಿ, ಮೆಜಾರಿಟಿ ಪ್ರಾಬ್ಲಮ್ ಇಲ್ಲಿ ಇರೋರೆಲ್ಲ ಫೈನಲ್ ಇಯರ್ ಕೊಡ್ತಾರೆ. ಯಾವುದಾದ್ರೂ ಒಂದು ರೀತಿಯ ಒಂದು ಬೆಳವಣಿಗೆಗೆ ದೇಶದ ಒಂದು ಬಲಿಷ್ಠತೆಗೆ ನೀವು ನಿಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀವು ಮಾಡಬೇಕು. ನಮ್ಮ ದೇಶದಲ್ಲಿ ಪ್ರಾರಂಭದಲ್ಲಿ ತ್ಯಾಗ ಮತ್ತು ಆದರ್ಶಗಳನ್ನು ಇಟ್ಕೊಂಡು ಜೀವವನ್ನು ಬಲಿದಾನ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಹಲವಾರು ಜನ ಇದಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವರಿಗೆಲ್ಲ ಮಾಡೋ ಒಂದು ನೋವಿದೆ, ಅವಿಲ್ಲ ಇವತ್ತು ನಮ್ಮ ಜೊತೆ. ರಾಷ್ಟ್ರೀಯ ಆರೋಗ್ಯವನ್ನು, ರಾಷ್ಟ್ರದ ಆರೋಗ್ಯವನ್ನು ಜೀವಂತವಾಗಿರೋದಕ್ಕೆ ಅವರು ತ್ಯಾಗ ಬಲಿದಾನವನ್ನು ಮಾಡಿದರು. ಆಗಿನ ಕಾಲದಲ್ಲಿ ಹಾಗಿತ್ತು, ಶಿಸ್ತು, ಪ್ರಾಮಾಣಿಕತೆ, ಭ್ರಷ್ಟಾಚಾರ ಇಲ್ಲದಿರುವಂತಹ ಒಂದು ಸಮಾಜ ಇತ್ತು. ಆಗ ರಾಜಾಜಿ ಗ್ರೇಟ್ ನಮ್ಮ ಈ ಭಾರತದ ಒಬ್ಬ ನಾಯಕ, ಮಹಾನ್ ನಾಯಕ, ಬ್ರಿಟಿಷ್ ಅವಧಿನಲ್ಲಿ ಜೈಲಿನಲ್ಲಿದ್ದಾಗ ಅವರು ಒಂದು ಲೇಖನವನ್ನು ಬರೆದಿದ್ದಾರೆ. ಸ್ವಾತಂತ್ರ್ಯವೆನ್ನೇನೋ ನಾವೆಲ್ಲ ತಂದುಕೊಟ್ವಿ, ಆದರೆ ಸ್ವಾತಂತ್ರ್ಯದ ನಂತರ ಚುನಾವಣೆಗಳು ಬರ್ತವೆ, ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ, ಅಧಿಕಾರ ಹಿಡಿಯೋದು, ಸಂಪತ್ತನ್ನು ಕ್ರೋಢೀಕರಿಸೋ ಈ ಒಂದು ಮಾರ್ಗದಲ್ಲಿ ಈ ಒಂದು ಸಮಾಜನ ನರಕ ಸದೃಶಮಯ ಮಾಡುವಂತಹ ಸನ್ನಿವೇಶಗಳು ಬಹಳಷ್ಟಿವೆ ಅಂತ ಹೇಳಿ ಆಗಲೇ ಒಂದು ಲೇಖನದಲ್ಲಿ ಬಂದಿದ್ದಾರೆ. ಆ ನರಕ ಸದೃಶಮಯ ಅಂತ ವಾತಾವರಣವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಎಲ್ಲೆಲ್ಲೂ ಭ್ರಷ್ಟಾಚಾರ, ಎಲ್ಲೆಲ್ಲೂ ಕೂಡ ಸ್ವಾರ್ಥ, ಹಣ ಮಾಡೋದೇ ಒಂದು ದೊಡ್ಡ ಕೆಲಸ. ಎಲ್ಲರಿಗೂ ಕೂಡ ಶ್ರಮ ಕಡಿಮೆ, ಹಣ ಮಾತ್ರ ಜಾಸ್ತಿ ಬೇಕು. ಈ ರೀತಿಯ ಒಂದು ಮೈಂಡ್ ಸೆಟ್ಟು ಸಮಾಜದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಒಂದು ದುರಂತ ಇದೆ ಅಂತ ಹೇಳಿ ನಾನು ಅದಕ್ಕೆ ಪ್ರಯತ್ನ. ಕಾರಣ ಯಾರು ಕೂಡ ನಿಸ್ವಾರ್ಥಿಯಾಗಿ ದೇಶವನ್ನು ಕಟ್ಟುವ ವಿಚಾರದಲ್ಲಿ, ದೇಶಕ್ಕೆ ಏನೋ ಹಿತ ಆಗಬೇಕು ಅನ್ನುವ ಒಂದು ವಿಚಾರದಲ್ಲಿ ಯೋಚನೆ ಮಾಡ್ತೇವೆ. ನಾವು ನಮ್ಮ ಸ್ವಾರ್ಥವನ್ನು ಬಯಸಿ ಮಾಡ್ತಾ ಇದ್ದೀವಲ್ಲ, ಈ ಒಂದು ನಿಸ್ವಾರ್ಥ ಸಮಾಜವನ್ನು ಕಟ್ಟುವುದರಲ್ಲಿ ನಿಮ್ಮ ಕೊಡುಗೆ ಮತ್ತು ನಿಮ್ಮ ಶ್ರಮ ಬಹಳಷ್ಟಿದೆ. ನಿಮ್ಮ ಜೀವನ ಕೂಡ, ಈ ಒಂದು ಕಾಲೇಜಿನ ಜೀವನ ಅತ್ಯಂತ ಸುಂದರಮಯ ಜೀವನ. ನೀವು ಈಗಾಗಲೇ ನಾಗೇಶ್ ಅವರು ಹೇಳಿದಾಗೆ ನೀವು ಸಂತೋಷವನ್ನು ಕೂಡ ಅನುಭವಿಸ್ತೀರಿ, ಆದರೆ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೂಡ ನೀವು ಇಟ್ಟುಕೊಳ್ಳಬೇಕಾಗ್ತದೆ. ಈ ದೇಶ ಎಲ್ಲವನ್ನ ಕೊಟ್ಟಿದೆ. ಉತ್ತಮ ವಿದ್ಯಾಭ್ಯಾಸ ಮತ್ತು ಉದ್ಯಮ, ಶೈಕ್ಷಣಿಕ ಕ್ಷೇತ್ರವನ್ನು ನಿರ್ಮಾಣ ಮಾಡಿದೆ. ಆರ್ಥಿಕವಾಗಿ ನಾವು ಮೇಲೆ ಹೋಗ್ತಾ ಇದ್ದೀವಿ. ಬಹಳಷ್ಟು ದೇಶಗಳಿಗೆ ನಮ್ಮ ಭಾರತದ ಮೇಲೆ ಕಣ್ಣಿದೆ, ಆರ್ಥಿಕವಾಗಿ ಇಷ್ಟೊಂದು ಬಲಿಷ್ಠರಾಗ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಚೈನಾ LAC ಬಾರ್ಡರ್ನಲ್ಲಿ ನಿಂತಿರುವಂಥ ಚೈನಾಗೆ ನಾವು ಪೈಪೋಟಿ ಮಾಡಿ ಅವರಿಗೆ ಈಕ್ವಲ್ ಸ್ಟ್ರೆಂತಲ್ಲಿ ನಮ್ಮ ಆರ್ಮರಿ ಮತ್ತು ಸೋಲ್ಜರ್ಗಳನ್ನು ಅಲ್ಲಿಟ್ಟು ಮೊನ್ನೆ ಅವರಿಗೆ ಚಳಿ ತಡೆಯೋಕ್ಕಾಗದೆ 10,000 ಜನನ LAC ಬಾರ್ಡರ್ ಲೆವೆಲಿಂದ ಸುಮಾರು 8 ಕಿಲೋಮೀಟರ್ ದೂರ 200 ಕಿಲೋಮೀಟರ್ ದೂರ ಹಿಂದಿಟ್ಕೊಂಡು ಹೋಗಿದ್ದಾರೆ. ಆದರೆ ನಮ್ಮಲ್ಲಿ 50,000 ಜನ ಇಟ್ಟು ಇನ್ನೂ ಕೂಡ ಅಲ್ಲಿ ಚಳಿಯನ್ನು ತಡೆದು ಅದಕ್ಕೆ ಬೇಕಾದಂಥಷ್ಟು ಇದನ್ನು ತಿರುಸನ್ನು ಧರಿಸಿ ಆ LAC ಇದರಲ್ಲಿ ತನಕ ಅವ್ರನ್ನ ಇಟ್ಕೊಂಡು ಆ ಗಡಿ ಕಾಯ್ತಾ ಇದ್ದಾರೆ ನಮ್ಮ ಸೋಲ್ಜರ್ಸ್. ಎಲ್ಲ ರಂಗದಲ್ಲೂ ನಾವು ಪ್ರಗತಿಯನ್ನು ಸಾಧಿಸುವಂತಹ ಸ್ಥಿತಿಯಲ್ಲಿ ನಮ್ಮಲ್ಲಿ ಆರಾಧಕತೆಗೆ ಅವಕಾಶ ಆಗಬಾರ್ದು. ಆ ಆರಾಧಕತೆಗೆ ಅವಕಾಶ ಆಗದಾಗ ಯುವ ಪೀಳಿಗೆ ಬಹಳ ಜವಾಬ್ದಾರಿಯಲ್ಲಿ ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನವನ್ನು, ಅವರ ಸಂದೇಶವಾಣಿಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ದೇಶವನ್ನು ಕಟ್ಟೋಣ. ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಯುವ ಸಮುದಾಯ ಆ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಪಾತ್ರಧಾರಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಮಾತಾಡ್ತೀನಿ. ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ನಂತರದಲ್ಲಿ ಮುಖ್ಯ ಅತಿಥಿಗಳನ್ನು ಡಾಕ್ಟರ್
ಭವಿಷ್ಯದ ವೃತ್ತಿ. ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತಾರೆ. ಅಧ್ಯಕ್ಷರ ನುಡಿ ಡಾಕ್ಟರ್ ಕೆ.ಟಿ. ಶ್ರೀ ರವಿಕುಮಾರ್ ಬಿ.ಎಂ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ, ಹಾಸನ. ಅಂತಿಮ ಘಟ್ಟ ಅರ್ಥ ಆಗ್ತದೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಇಷ್ಟೆಲ್ಲ ಮಾತಾಡಿಯೂ ಜಾಸ್ತಿ ಮಾತಾಡ್ತೀನಿ ಅಂದರೆ ತುಂಬ ಎದುರು ಒಂದು ಪರಿಸ್ಥಿತಿ ಇರೋದ್ರಿಂದ ಕಡಿಮೆ ಮಾಡುವ ಪ್ರಯತ್ನ ಮಾಡಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪೂಜನೀಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಾಲೇಜಿನ ಉಪನ್ಯಾಸದವರೇ, ಅದರ ಹೆಚ್ಚಿನ ಆರೋಗ್ಯ ಇಲಾಖೆ ಸಿಬ್ಬಂದಿಯವರೇ, ಸದಸ್ಯರೇ, ನಿಮಗೆಲ್ಲ ಹೆಣ್ಮಕ್ಳ ಕಾಲೇಜಿಗೆ ಬಂದು ತುಂಬ ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಒಂದು ವಿಚಾರ ನಿಮ್ಮ ಮುಂದೆ ಯಾಕೆ ಕಡಿಮೆ ಮಾತಾಡ್ತಾರೋ ತುಂಬ ಇಷ್ಟ ಆಗ್ತದೆ. ಅವರು ಮಾತಾಡಬೇಡಿ ಅನ್ನೋದು ತುಂಬ ಕಷ್ಟದ ಕೆಲಸ. ಹಾಗಿದ್ರೂ ನನಗೆ ತುಂಬ ಖುಷಿಯಾಗತ್ತಂತೆ ನಮ್ಮ ಮೊದಲಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿರೋದು ಕೆ.ಜಿ. ಕೃಷ್ಣಗೌಡ ಸರ್ ಅವರಿಗೆ. ಯಾಕೆ ಹೇಳ್ತೀನಿ ಅಂದರೆ ಪ್ರತಿನಿತ್ಯ ಒಂದು ಪೇಪರ್ನಲ್ಲಿ, ಒಂದು ನ್ಯೂಸ್ನಲ್ಲಿ ನಿಮ್ಮ ಕಾಲೇಜಿನ ಸುದ್ದಿ ಖಂಡಿತವಾಗ್ಲೂ ಇದ್ದೇ ಇದೆ. ಅಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನಿಮ್ಮ ಕಾಲೇಜಿನಲ್ಲಿ ನಿರೂಪಿಸಿರ್ತಾರೆ, ಮಾಡ್ತಿರ್ತಾರೆ. ಅದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಪ್ರಾಂಶುಪಾಲರಿಗೆ ಮತ್ತು ಯಾಕೆ ಈ ಧನ್ಯವಾದಗಳನ್ನು ಈ ಕಾರ್ಯಕ್ರಮ ಹೇಳ್ತೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳು ಇರುವಂಥ ಕಾಲೇಜು ಇವತ್ತು ಅಪ್ಪ ಅಮ್ಮನಿಗೆ ಮನೇಲಿ 2 ಜನ ಹೆಣ್ಮಕ್ಳು ಇಟ್ಕೊಂಡು ಕಂಟ್ರೋಲ್ ಮಾಡೋದು ಕಷ್ಟ ಇದೆ. ನನ್ನ ಮಗಳು ಆರಾಮಾಗಿ ಹೋಗಿ ಕಾಲೇಜಿಗೆ ಹೋಗಿ ಬಂದೆ ಅಂತಂದರೆ ನನ್ನ ನಿಜ ಫಸ್ಟ್ನೇ ಎಚ್ಚರಿಕೆ ಕೆಲಸ, ನನ್ನ ಮಗಳು ಹೋಗಿ ಬಂದ ಮನೆಗೆ ಸೇಫ್ಟಿಯಾಗಿ ಪ್ರತಿಯೊಬ್ಬ ಅಪ್ಪ ಅಮ್ಮ ನಮ್ಮದು ಇದೆ. ಇಷ್ಟೊಂದು ಜನ ಹೆಣ್ಮಕ್ಳನ್ನ ಇಷ್ಟೊಂದು ಸೇಫ್ಟಿ ನೋಡ್ಕೊಂಡು ಇಷ್ಟೊಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಂತ ಅರ್ಥ ನೀವು ಡಿಗ್ರಿಗಳನ್ನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ಅಂತಲ್ಲ, ನಿಮ್ಮ ಜೀವನವನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ಅಂತ ಕಾರ್ಯಕ್ರಮ ಮಾಡ್ತಾರೆ. ದುರಂತ ಏನಪ್ಪ ಅಂದರೆ, ರಾಷ್ಟ್ರೀಯ ಯುವ ದಿನಾಚರಣೆ ದಿನ ನಮ್ಮ ಆರಾಧ್ಯ ಸರ್ ಮಾತಾಡ್ತಾರೆ, ಮೋಹನ್ ಸರ್ ಮಾತಾಡ್ತಾರೆ, ನಮ್ಮ ಹೆಬ್ಬಾರ್ ಸರ್ ಜನ ಮಾತಾಡ್ತಾರೆ. ಅವರೆಲ್ಲರೂ ಒಂದೇ ಮಾತು ಒಪ್ಪಿಕೊಡ್ತಿದ್ರು, ವಿವೇಕಾನಂದ ಅಷ್ಟೇ ಹೇಳ್ತಿದ್ರು. ಇಲ್ಲಿ ಕೂತಿರೋ 8 ಜನ ಹೆಣ್ಮಕ್ಳಿಗೆ ನಿಮ್ಮ ಬರ್ತ್ಡೇ ಡೇಟ್ ಗೊತ್ತಿದೆ? ಬರ್ತ್ಡೇ ರೈಸ್ ಯುವರ್ ಹ್ಯಾಂಡ್. ನಿಮ್ಮ ಹುಟ್ಟಿದ ದಿನ ಎಲ್ಲರೂ, ನಿಮ್ಮ ತಂದೆ ಹುಟ್ಟಿದ ದಿನ ಪ್ರಾಮಾಣಿಕ ಕೈ ಬಿಡಿ. ನಿಮ್ಮ ತಂದೆ ಹುಟ್ಟಿದ ದಿನ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ತಂದೆ ಮಕ್ಕಳಿಗೆ? ಇದ್ದಾರೆ ಸರ್. 28, 25, 30. ಈ ಪುಣ್ಯಾತ್ಮ 35 ವರ್ಷ ಆಯ್ತಲ್ರಿ, ಆ ಡೇಟ್ ಮಕ್ಕಳು ಮರಿತಾ ಇಲ್ವಲ್ಲ? ಯಾಕೆ ನೋಡಿ, ನಿಮ್ಮ ಹತ್ರ ಸಂಬಂಧಿ ನಿಮ್ಮ ರಕ್ತ ಹಂಚ್ಕೊಂಡಿರುವಂತ ನಿಮ್ಮ ತಂದೆ ಹುಟ್ಟಾಗ ನಿಮಗೆ ಗೊತ್ತಾಗ್ತಿಲ್ಲ. ಈ ವ್ಯಕ್ತಿ ಯಾವ ಗೊತ್ತಿಲ್ಲ. 35 ವರ್ಷ ಆಗಿದೆ. ಇಡೀ ವಿಶ್ವ ಆ ವ್ಯಕ್ತಿ ದಿನಾಚರಣೆಯನ್ನು ಆಚರಿಸುತ್ತೆ, ಯುವ ದಿನಾಚರಣೆಯನ್ನು ಆಚರಿಸುತ್ತೆ. ಅದರ ಅರ್ಥ ಇಷ್ಟೇ, ಯಾವ ವ್ಯಕ್ತಿ ಪರರಿಗಾಗಿ ಬದುಕಿರ್ತಾನೋ ಅವನು ಸ್ಫೂರ್ತಿಯಾಗಿ ಹೋಗ್ತಾನೆ. ನನಗಾಗಿ ಬದುಕ್ತೀವೋ ನಮ್ಮ ಕುಟುಂಬದವ್ರು ಹೋಗ್ತೀವಿ. ವಿವೇಕಾನಂದ ಮುಂದೆ ಬಂದಿಷ್ಟೇ, ನೀವು ಪರರಿಗಾಗಿ ಬದುಕಿದ್ದಕ್ಕಿಂತ ಹೆಚ್ಚಾಗಿ ಸ್ಫೂರ್ತಿಯಾಗಿ ಬದುಕಿ ಅಂತಷ್ಟೇ. ರಾಷ್ಟ್ರೀಯ ಯುವ ದಿನಾಚರಣೆಗಳನ್ನ 2 ಮಾತಾಡೋದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಏನಪ್ಪಾ ಅಂದರೆ, ನಂಗೆ ತುಂಬ ನೋವಾಗುತ್ತೆ. ಇಷ್ಟೊಂದೆಲ್ಲ ಮಾನ್ಯ ವ್ಯಕ್ತಿಗಳಿಗೆ ಒಂದೇ ಮಾತು, ಪ್ಲೀಸ್ ಮಾತಾಡ್ಬೇಕಪ್ಪ, ಕ್ಲೋಸ್. ಇಷ್ಟು ಜನರೆಲ್ಲ ವ್ಯಕ್ತಿ ಒಂದೇ ವಿಚಾರ ಏನಪ್ಪ ಅಂದರೆ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವಶಕ್ತಿ ಇರುವಂಥ ರಾಷ್ಟ್ರ ನಮ್ಮ ಭಾರತ. ಅತಿ ಹೆಚ್ಚಿನ ಇಂಜಿನಿಯರ್ಗಳನ್ನ ಹೊರದೇಶಕ್ಕೆ ಕಳಿಸ್ತಿರುವಂಥ ದೇಶ ನಮ್ಮ ಭಾರತ. ಅತಿ ಹೆಚ್ಚು ವೈದ್ಯಕೀಯ ಸಂಶೋಧನೆಗಳು ಮಾಡ್ತಿರುವಂಥ ದೇಶ ನನ್ನ ಭಾರತ. ಅತಿ ಹೆಚ್ಚು ಐಟಿಬಿಟಿಗಳನ್ನು ಉತ್ಪತ್ತಿ ಮಾಡ್ತಿರೋ ದೇಶ ಭಾರತ. ಇಷ್ಟೆಲ್ಲ ಇಟ್ಕೊಂಡ್ರು ಅತಿ ಹೆಚ್ಚು ಆತ್ಮಹತ್ಯೆಗಳು ನಡೀತಿರೋದು, ಅತಿ ಹೆಚ್ಚು HIV ಇರುವಂಥ 3 ರಾಷ್ಟ್ರಗಳಲ್ಲಿ, ಅತಿ ಹೆಚ್ಚು TB ಇರುವಂಥ ಪ್ರಮುಖ 2 ರಾಷ್ಟ್ರಗಳಲ್ಲಿ, ಅತಿ ಹೆಚ್ಚು ಸಕ್ಕರೆ ಕಾಯಿಲೆ ಇರುವಂಥ ಪ್ರಮುಖ ರಾಷ್ಟ್ರಗಳಲ್ಲಿ ಯಾವುದು ನಾವು ಸ್ವೀಕರಿಸ್ತೇವೆ. ವಿವೇಕಾನಂದ ಹೇಳಿರುವಂಥ ಮಾತು, ನನಗೊಂದಿಷ್ಟು ಯೋಜನೆಗಳನ್ನ ಕೊಡಿ, ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡಿ ತೋರಿಸ್ತೀನಿ. ನಾನು ವಿವೇಕಾನಂದ ಅನ್ಸೋದು ಎಂಥ ಯೋಜನೆಯನ್ನ, ಯಾವುದೋ ಹೆಣ್ಮಕ್ಳಿಗೆ ತನ್ನ ಪ್ರಿಯಕರ ಜೊತೆ ಮಾತಾಡಕ್ಕೆ ಮೊಬೈಲ್ ಕೊಡಲಿಲ್ಲ ಅಂತ ಹೇಳಿ ತನ್ನ ತಂದೆ ತಾಯಿಗಳನ್ನ ಚುಚ್ಚಿ ಸಾಯಿಸುವಂಥ ಯೋಜನೆ ಏನು ಮನೆ ಟಿವಿಯಲ್ಲಿ ಕೊಡ್ತೀನಿ ಅಂತ ಅನ್ಸುತ್ತೆ. ಬೆಂಗಳೂರಿನಲ್ಲಿ ತನ್ನ ಪ್ರಿಯಕರ ಜೊತೆ ಮಾತಾಡಕ್ಕೆ ಕೊಡಲಿಲ್ಲ ಅಂತ ಹೇಳಿ 9ನೇ ತರಗತಿಯ ವಿದ್ಯಾರ್ಥಿ ತನ್ನ ಪ್ರಿಯಕರ ಜೊತೆ ಸೇರಿಕೊಂಡು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ, ನನ್ನ ಅಮ್ಮನ ಚಾರ್ಜರ್ ಕೈ ಕೂಯ್ಬಿಟ್ಟೆ, ನಮ್ಮ ಅಣ್ಣನಿಗೆ ಸೀಮೆಣ್ಣೆ ಪೆಟ್ರೋಲ್ ಬೆಂಕಿ ಬಿಚ್ಚಿಕೊಂಡು ಟ್ರೈ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಅಂತ ಯೋಜನೆ ಏನು? ಮನೆ ಒಂದು ಆಧಾರ ಅವರನ್ನು ಪ್ರತಿಷ್ಠಿತ ಲಾಡ್ಜಿನ 4ನೇ ಮಾಡಿದ ಅವರ ಹೆಣ್ಮಗಳು 1 ತಿಂಗಳಾಗಿದೆ ಮನೆ ಬಿಟ್ಟು ಬಂದು ಲಾಡ್ಜಿನ ಮೇಲೆ ಸತ್ತೋಗ್ತಾರೆ ಪ್ರಿಯಕರ ಜೊತೆ. ಅಂತ ಯೋಜನೆ ಏನು?
ಮನೆ ಹುಡುಗ ನ್ಯೂ ಇಯರ್ ಪಾರ್ಟಿ ಮಾಡ್ಕೊಂಡು ಹೋಗಿ 10 ವರ್ಷಗಳಿಂದ ತಂದೆ ತಾಯಿಗಳು ಮಕ್ಕಳಿಲ್ಲ, 10 ವರ್ಷದಿಂದ ಮಕ್ಕಳಿಲ್ಲ. ಆ ಹುಡುಗನ ಒಬ್ಬರೇ ಮಗ ಅಂತ ತರ ಸಾಕಿರ್ತಾರೆ. ನ್ಯೂ ಇಯರ್ ಪಾರ್ಟಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ರಾಯಲ್ ಎನ್ಫೀಲ್ಡ್ ಗಾಡಿಗೆ ಕಂಬ ಕೊಟ್ಟು ಚಿತ್ರವಾಗಿ ಬಿಡ್ತಾರೆ. ಅವ್ರ ಅಪ್ಪ ಅಮ್ಮ ಬಾಡಿನ ಆಯ್ಕೆ ಕಟ್ಕೊಂಡು ಕಣ್ಣೀರಾಗ್ತಲ್ಲ ಅಂತ ಯೋಜನೆ ಎಕ್ಸ್ಪೆಕ್ಟ್ ಮಾಡಿದ್ರು. ಇವತ್ತಿವೆಲ್ಲ ಬಂದು ಕೂತಿದ್ದೀರ, ಸುಮ್ಮನೆ ಥಿಂಕ್ ಮಾಡಿ. ನಾವು ಹೋದ್ರೆ ಬಂದು ಪಾಠ ಮಾಡೋದ್ರೆ ಹೇಳೋದಿಲ್ಲ. ನೀವೆಲ್ಲೆಲ್ಲ ಬಂದು ಕೂತಿದ್ದೀರಿ ಅಂತ ಹೇಳಿದಾಗ ಸುಮ್ಮನೆ ಥಿಂಕ್ ಮಾಡಿ, ನಿಮ್ಮ ಅಪ್ಪ ಅಮ್ಮ ಮನೇಲಿ ಏನು ಮಾಡ್ತೀರಿ? ತುಂಬ ರಿಚ್ ಆಗಿರ್ಬೋದು, ನಾನೆಲ್ಲ ಅಂತಿದ್ದೀನಿ. ನಿಮಗೆ ತಲೆ ಹಾಕುವಂತಹ ಕ್ಲಿಪ್ಪಿಂದ ಹಿಡಿದು ಕಾಲಿನ ಉಗುರಿಗೆ ಹಾಕುವಂತಹ ಉಗುರು ಬಣ್ಣದವರೆಗೂ ಸಹ ಕೊಡಿಸಿದಂಥ ಅಪ್ಪ ಅಮ್ಮ ಪ್ರತಿ ನಿತ್ಯ ಏನು ಮಾಡ್ತಾರೆ ಗೊತ್ತೇನು? ಅವ್ರು ಬಿದ್ದಲು ಮಾಡ್ತಿರ್ಲಿ, ಮಳೆಯಲ್ಲಿ ನಿಂತಿರ್ಲಿ, ಮನೆ ಕೆಲಸ ಮಾಡ್ತಿರ್ಲಿ, ಕೂಲಿ ಕೆಲಸ ಮಾಡ್ತಿರ್ಲಿ, ಬಿಸ್ನೆಸ್ ಮಾಡ್ತಿರ್ಲಿ, ವರ್ಕ್ ಮಾಡ್ತಿರ್ಲಿ, ನೀವು ಕೇಳಿದ್ದೆಲ್ಲ ತಂದ್ಕೊಟ್ಟು ಅಪ್ಪ ಅಮ್ಮ ಕೊನೆ ಎಕ್ಸ್ಪೆಕ್ಟ್ ಮಾಡೋದು ನೀನು 8 ಸಾವಿರ ತಂದ್ಕೊಡ್ತೀಯ ಅಂತಲ್ಲ. ಯಾರು 4 ಜನ ಹೊರಗಡೆ ಇರುವಂತಹ ಜನರಿಗೆ ನಿಂತ್ಕೊಂಡ್ಬಿಟ್ಟು ಮಗ ಎಂಥ ಮಗ ಎತ್ಬಿಟ್ಟಿದ್ಯಪ್ಪ, ಇಂಥ ಮಕ್ಕಳಿಂದ ಪುಣ್ಯ ಮಾಡ್ತಿದ್ರೆ ಸಾಕು, ಅವೆಲ್ಲವೂ ಮರೆಯುವಂಥ ಶಕ್ತಿಯನ್ನು ಅಪ್ಪ ಅಂದ್ರೆ ದುರಂತ ಅಂತ ನಾನು ಯಾಕೆ ಮಾತಾಡ್ತೀನಿ, ಇಷ್ಟೆಲ್ಲ ಒತ್ತಿ ಇರ್ತೀನಿ. ಯುವದಿನಾಚರಣೆ ಅಂತ ಅಂದರೆ ರಾಷ್ಟ್ರ ನಿರ್ಮಾಣಕ್ಕಿಂತ ಮುಂಚೆ ನಮ್ಮನ್ನು ನಾವು ನಿರ್ಮಾಣ ಮಾಡ್ಕೋಬೇಕಿದೆ, ನಮ್ಮನ್ನು ನಾವು ಶಕ್ತಿ ಮಾಡ್ಕೋಬೇಕಿದೆ, ನಾವು ಸ್ಫೂರ್ತಿಯ ಸೆಲೆಗಳಾಗಬೇಕಿದೆ. ದುರಂತ ಅಂದರೆ ಅತಿ ಹೆಚ್ಚು ಅಪಾಯಕಾರಿಯಾಗಿರುವಂತಹ ಅಪರಾಧ ಪ್ರಕರಣಗಳಲ್ಲಿ ಇವತ್ತಿನ ಯುವ ಜನತೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ದಿನನಿತ್ಯ ಪೇಪರ್ ನೋಡಿ, ಯಾವುದಾದ್ರೂ ಪೇಪರ್ನಲ್ಲಿ ಅವಳ ಹೆಣ್ಮಗಳು ಆರ್ ಟಿಕೆಟ್ ತರಕ್ಕೆ ಹೋಗಿದ್ದು ಕಾಣೆಯಾಗಿದ್ದಾಳೆ, ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದು ಕಾಣೆಯಾಗಿದ್ದಾಳೆ. ಒಂದ್ಸರಿ ಥಿಂಕ್ ಮಾಡಿಬಿಡಿದೆ ಸರ್, ಎಲ್ಲ ಕಡೆ ಹೇಳ್ತಿರ್ತೀನಿ ಸರ್. ನಾನು ಮನೆ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬೇಕಾದ್ರೆ ಅರ್ಜೆಂಟ್ಗೆ ಹೋಗ್ಬೇಕಾದ್ರೆ ಒಬ್ಬ ತಾಯಿ ಕುಟುಂಬ ಅಳ್ತಿದ್ವಿ. ನಾನು ಕೇಳಿದೆ, ಯಾಕಮ್ಮ ಅಳ್ತಿದ್ದೀನಿ, ಏನಾಯ್ತು? ಏನಿಲ್ಲಪ್ಪ, ನನ್ನ ಗಂಡ ನಾನು ಕೂಲಿಗೆ ಹೋಗ್ತೀನಿ ಕಾಫಿ ತೋಟಕ್ಕೆ, ನನ್ನ ಮಗಳು ಒಬ್ಬರೊಬ್ಬರಿಗೆ SSLC ಪಾಸ್ ಮಾಡಿಕೊಂಡು ಫಸ್ಟ್ ಕ್ಲಾಸಲ್ಲಿ ನಾನು ಸಾಲ ಮಾಡ್ಕೊಂಡು ಕಾಲೇಜ್ ಸೇರಿದೆ. ಒಂದೇ ವರ್ಷ ಕಾಲೇಜಿಗೆ ಹೋದ್ದು, ಇವಾಗ ಎಲ್ಲೋ ಜೊತೆ ಗೊತ್ತಾಗ್ತಿಲ್ಲ, ಅಳ್ತಾ ಕೂತಿದ್ವಿ, ಮನೆಗೆ ಹೋಗ್ಬೇಕು ಬೇಡ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಸ್ವಾಮಿ ವಿವೇಕಾನಂದರ ಇವತ್ತಿನ ಯುವ ದಿನಾಚರಣೆಯ ಪ್ರಯುಕ್ತ ನಾವೆಲ್ಲರೂ ಶಬ್ದ ಮಾಡೋಣ. ಜಗತ್ತಿನ ಬದಲಾಯಿಸಿದ ಸೆಕೆಂಡ್ರಿ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. 2 ಪಾಯಿಂಟ್ಗಳ ನಾವು ನೆನ್ಪಿಟ್ಕೊಳ್ಳೋಣ, ಎಳ್ದಾಗಿ ಮಾಡೋಣ. ಏನು ಗೊತ್ತೇನು ಮಾಡೋಣ, ಪ್ರಮಾಣವಚನ ಮಾಡೋಣ. ಏನು ಬೇರೆ ಜನ ಬೇಡ, ಜಗತ್ತನ್ನು ಚೇಂಜ್ ಮಾಡ್ತೀನಿ ಅಂತ ಬೇಡ, ನಿಮ್ಮ ಗುರುಗಳಿಂದ ಇದನ್ನ ಮಾಡ್ಕೊಡ್ತೀನಿ ಅಂತ ಬೇಡ. ಒಂದು ಮಾತು, ನಿಮಗೆ ಶಕ್ತಿ ಇದ್ರೆ, ನಿಮಗೆ ವಿದ್ಯೆ ಇದ್ರೆ, ನಿಮ್ಮ ಸೌಂದರ್ಯದ ಬಗ್ಗೆ ಹೆಮ್ಮೆ ಇದ್ರೆ, ನೀವು ಪಡೆದಿರುವ ಜ್ಞಾನದ ಬಗ್ಗೆ ಹೆಮ್ಮೆ ಇದ್ರೆ, ನನಗೆ ಯಾವತ್ತೂ ಫ್ರೆಂಡ್ಸ್ ಇದ್ದಾರೆ ಅಂತ ಬರೋ ಹೆಮ್ಮೆ ಇದ್ರೆ, ದಯವಿಟ್ಟು ಇವತ್ತು ಪ್ರಮಾಣ ಮಾಡೋಣ. 1 ಪಾಯಿಂಟ್ ನಿಮಗೆ ನಿಮ್ಮ ಅಪ್ಪ ಅಮ್ಮ ಅಳ್ತಿರ್ಬೇಕಾದ್ರೆ ಕಣ್ಣೀರು ಹೊಸಕ್ಕಾಗೋದು ಪರವಾಗಿಲ್ಲ, ಕಣ್ಣೀರು ಬರ್ಸುವಂಥ ಮಕ್ಕಳ ಫಸ್ಟ್ ಪಾಯಿಂಟ್ ನಾವು ಪ್ರಮಾಣ ಮಾಡೋಣ. ಮಾಡ್ಬೋದಾ? ಬೇರೆ ಏನು ಮಾಡಬೇಕಾಗ್ತದೆ? ಅವ್ರು ಅಳ್ತಿರ್ತಾರೆ, ನೀವು ಕಣ್ಣೀರು ಹೊಸಕ್ಕಾಗೋದು ಪರವಾಗಿಲ್ಲ, ಆ ಕಣ್ಣೀರಿಗೆ ಕಾರಣಕರ್ತರಾಗುವಂಥ ಮಕ್ಕಳು ನಾವು ಮಾಡ್ಬೋದಾ? ಖಂಡಿತಲ್ಲ. 2ನೇ ಪಾಯಿಂಟು, 2 ಪಾಯಿಂಟು, ಇವತ್ತಿಷ್ಟೆಲ್ಲ ನಾವು ಕೂತಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ, ಎಲ್ಲ ಚೇಂಜ್ ಮಾಡ್ಕೊಂಡು ಪ್ರಯತ್ನ ಪಡ್ತಿದ್ವಿ. ನಾವೆಲ್ಲರೂ ಇವತ್ತು ಶಬ್ದ ಮಾಡೋ ಪ್ರಯತ್ನ, ನನ್ನ ತಲೆ ಎತ್ತಿ ನಡೆಯೋ ಮಾಡೋರನ್ನ ತಲೆ ತಗ್ಸುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ತಲೆ ಎತ್ತಿ ನಡೆಯೋದು ಯಾರು ಮಾಡಿರ್ತಾರೋ ನನ್ನ ವಿಚಾರಕ್ಕೋಸ್ಕರ ತಲೆ ತಗ್ಸುವಂಥ ಕೆಲಸವನ್ನು ಮಾಡ್ತಾರೆ. ಸಚಿನ್ ತೆಂಡೂಲ್ಕರ್ ನನ್ನ ಶಿಷ್ಯನ ಕಡಿಯಿದ್ದಾರೆ, ಹೌದಾ? ನನ್ನ ಮಗನ ಕಡಿಯಿದ್ದಾರೆ, ನನ್ನ ಫ್ರೆಂಡ್ ಅಂತ ಹೇಳಿ ಕಡಿಯಿದ್ದಾರೆ. ಮನೆ ಒಬ್ಬ ಅತ್ಯಾಚಾರ ಮಾಡಿ ಗ್ಯಾಂಗ್ ರೇಪ್ ಮಾಡೋದು ನನ್ನ ಫ್ರೆಂಡ್ ಅಂತ ಹೇಳಿ ಕಡಿಯಿದ್ದಾರೆ, ಕೊಲೆ ಮಾಡೋದ್ರನ್ನ ಕಡಿಯಿದಾರ, ನಕ್ಸಲೈಟ್ಗಳನ್ನ ಕಡಿಯಿದಾರ. ನಾವೇನು ಮಾಡಬೇಕು? ತಲೆಗೆತ್ತಿ ನಡೆಯಕ್ಕೆ ಮಾಡಿದವ್ರನ್ನ ತಲೆ ಬಗ್ಸುವಂಥ ಕೆಲಸಗಳನ್ನ ಮಾಡಬೇಕು. ಸಾಕು. ಯಾರು ತಲೆ ಎತ್ತಿ ನಡೆಯಕ್ಕೆ ಮಾಡೋರು? ಫಸ್ಟು ಪೇರೆಂಟ್, ಸೆಕೆಂಡ್ ಗುರು, 3 ಫ್ರೆಂಡ್ಸ್. ಒಳ್ಳೆ ಫ್ರೆಂಡ್ಸು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಯಾವತ್ತೇ ಪ್ರಯತ್ನ ಪಟ್ಟರು ಈ ತಲೆಗೆತ್ತಿ ನಡೆಯುವಂಥ ಮಾಡಿದಂಥವ್ರನ್ನ ತಲೆ ಬಗ್ಸುವಂಥ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬಾರ್ದು. ಯಾಕೆ ನೋಡೋದಕ್ಕೆ ಅಂದರೆ, ಕಳೆದ ವರ್ಷ ನನ್ನ ಹಾಸನ ಜಿಲ್ಲೆಯಲ್ಲಿ 3 ಇಯರ್ಸ್ ಡೇಟಾ ಅನ್ಕೊಂಡಿದ್ದೆ ನಾನು. 248 ಜನ ಹೆಣ್ಮಕ್ಳು ಕಾಣಿದ್ದಾರೆ. ವಾಪಸ್ ಬಂದಿರೋ ಸಂಖ್ಯೆ ನನಗೆ ಗೊತ್ತಿಲ್ಲ. ಯಾಕೆ ಹೆಣ್ಮಕ್ಳು ಕಳೆದೇ ಒತ್ತಿ ಹೇಳ್ತೀನಿ ಅಂದರೆ, ಈಗ ಬಂದು ಕೂತಿರುವಂಥ ಪ್ರತಿಯೊಬ್ಬ ಅಪ್ಪ ಅಮ್ಮಂದಿರು ಹೆಣ್ಮಕ್ಳು ಮಳ್ಳಿ ಕಡೆ ಹೇಳ್ತಾರೆ, ಸೆರೆನಲ್ಲಿ ಕಟ್ಕೊಂಡು ಕೆಂಡ ಇದ್ದಂಗೆ ಅಂತ. ಅಂದರೆ ನಾನು ಸೇಫ್ಟಿಯಾಗಿ ಅವ್ರ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಕಳ್ಸೋದು ಮುಖ್ಯ ಅಲ್ಲ, ಅವ್ರು ಸುಖವಾಗಿದ್ದು ಎಲ್ಲರೂ ಪಡ್ಕೊಂಡು ಮದುವೆ ಮಾಡಿ ಕಳಿಸ್ಬಿಟ್ರೆ ನನ್ನ ಜೀವನದ 90% ನನ್ನ ಪ್ರಾಬ್ಲಮ್ ಕ್ಲಿಯರ್ ಅನ್ನೋಷ್ಟು ಲೆವೆಲ್ ನಾವು ಇದ್ದೀವಿ. ನಿಮ್ಮಲ್ಲಿ ಜವಾಬ್ದಾರಿ ಇದೆ, ನಿಮ್ಮಲ್ಲಿ ಈ ಸಮಾಜ ಜವಾಬ್ದಾರಿ ಇದೆ. ಈ ಜವಾಬ್ದಾರಿನ ಉಳಿಸ್ಕೋಬೇಕಾಗುತ್ತೆ. ಈ ನಿಮ್ಮ ಜೊತೆ ಬಂದಿರೋದು ತುಂಬ ಮುಖ್ಯವಾಗಿ, ನಿಮ್ಮನ್ನು ಯಾರು ನಂಬಿ ಬಂದಿರ್ತಾರೋ ಅವ್ರಿಗೆ ಮೋಸ ಮಾಡುವಂಥ ಪ್ರಯತ್ನಗಳು ಮಾಡಬಾರ್ದು. ಯಾರೇ ಆಗಿರಲಿ, ನಿನ್ನ ಅಪ್ಪ ಅಮ್ಮ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಗುರುಗಳಾಗಿರಲಿ, ನಿಮ್ಮ ಸಹಪಾಠಿಗಳಾಗಿರಲಿ, ಆ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡಿಲ್ಲ ಅಂದರೆ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ, ರಾಷ್ಟ್ರೀಯ ಯುವ ದಿನಾಚರಣೆಗೆ ಕಾರಕ ಆಗುತ್ತೆ ಅಂತ ಹೇಳ್ತಾ ನಾನು ತುಂಬ ಮಾತಾಡಬೇಕು. ಯಾಕಂದರೆ ಸಮಯ ತುಂಬ ಆಗಿರೋದ್ರಿಂದ ನಾನು ಒಂದೇ ಒಂದ್ಸಲ ಎಲ್ಲರೂ ಎತ್ತಿಟ್ಟು ನಾನು ಹೇಳ್ಕೊಂಡಂಥ ಪ್ರಮಾಣ ವಚನವನ್ನು ಸ್ವೀಕರಿಸೋಣ. ಎಷ್ಟು ಜನ ಆತ್ಮಸಾಕ್ಷಿಯಾಗಿ ನಾವು ಪರಿಗಣಿಸ್ತೀವೋ ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ ಅಂತ ಹೇಳ್ತಾ
ಏನು ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಇಷ್ಟ ಇರುವಂತ ನೀವು ನಂಬಿರುವ ದೇವರನ್ನು ನೆನಪು ಮಾಡ್ಕೊಳ್ತಾ ಓಕೆ. ಈ ದಿನ ರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಭಗವಂತನ ಮೇಲೆ ನನ್ನ ಆತ್ಮಸಾಕ್ಷಿಯ ಮೇಲೆ ಪ್ರಮಾಣ ಮಾಡುವುದೇನೆಂದರೆ ಇಂದಿನಿಂದ ಹಾಗೂ ಮುಂದೆಂದು ಈ ದೇಶದ ಐಕ್ಯತೆಗಾಗಿ, ಶಾಂತಿಗಾಗಿ, ಸಮಾನತೆಗಾಗಿ ದುಡಿಯುತ್ತೇನೆಂದು ಹಾಗೂ ಯಾವುದೇ ಕಾರಣಕ್ಕೂ ಸಮಾಜಘಾತಕವಾದ, ದೇಶಘಾತಕವಾದ ಕೆಲಸದಲ್ಲಿ ಭಾಗಿಯಾಗುವುದಿಲ್ಲವೆಂದು, ಅದರ ಜೊತೆಗೆ ನಾನು ನಂಬಿದವರ ಕುಟುಂಬದ ಸಹಪಾಠಿಗಳ ಎಂದೂ ಸಹ ಮೋಸ ಮಾಡುವುದಿಲ್ಲವೆಂದು ಹಾಗೂ ನನ್ನ ಜೊತೆಗೆ ದೇಶದ ಏಳಿಗೆಗಾಗಿ ದುಡಿಯುತ್ತೇನೆ. ಅದರ ಜೊತೆಗೆ ನನ್ನ ದೇಶದ ಬಡವರ, ದೀನದಲಿತರ, ವೃದ್ಧಾಪ್ಯದಲ್ಲಿರುವವರ, ಹಿರಿಯ ನಾಗರಿಕರನ್ನು ಗೌರವಿಸುತ್ತೇನೆಂದು ಸದೃಢ ಆರೋಗ್ಯವಂತ ಸಮಾಜದ ಜೊತೆಗೆ ದೇಶವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೇನೆಂದು ಈ ದಿನ ಮನಃಪೂರ್ವಕವಾಗಿ ಪ್ರಮಾಣವನ್ನು ಸ್ವೀಕರಿಸುತ್ತಿದ್ದೇನೆ. ಧನ್ಯವಾದಗಳು. ಇದು ನಮಗೆ ಸ್ವೀಕರಿಸಿದ ಅಂತ ಹೇಳಿ ಆರೋಗ್ಯವಂತ ಯುವಜನರಾಗಿ ಬದುಕಿ ಈ ಸಮಾಜದ ಜೊತೆಗೆ ನೀವು ಬೆಳೆಯುವ ಜೊತೆಗೆ ದೇಶವನ್ನು ಬೆಳೆಸಿ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಯುವ ದಿನಾಚರಣೆ ದಿನದ ಪ್ರಯುಕ್ತ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒತ್ತಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ಒಂದಾಗಿ ಶ್ರೀ ರವಿಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಸುಖವು ದುಃಖದ ಕಿರೀಟವನ್ನು ಧರಿಸಿ ಮಾನವನೆದುರಿಗೆ ಬಂದು ನಿಲ್ಲುತ್ತದೆ. ಯಾರಿಗೆ ಸುಖ ಬೇಕೋ ಅವರು ದುಃಖವನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದ ನಂತರದಲ್ಲಿ ಅಧ್ಯಕ್ಷರಲ್ಲಿ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡ ಸರ್, ಪ್ರಾಂಶುಪಾಲರು, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಮುದುಕರಾದಂತಹ ಡಾಕ್ಟರ್ ಕೃಷ್ಣೇಗೌಡ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಹತೆ. ವೇದಿಕೆಗೆ ಅಂತಿಮ ಬೇರೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಏಡ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಶಾಖೆ ಹಾಸನ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಹಾಸನ, ಯುವ ರೆಡ್ ಕ್ರಾಸ್ ಘಟಕ, ರೆಡ್ ರಿಬ್ಬನ್ ಕ್ಲಬ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ 2021ರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಂತಹ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡ ಸರ್, ಪ್ರಾಂಶುಪಾಲರು, ಮಹಿಳಾ ಪ್ರಥಮ ದರ್ಜೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ